ಸ್ಪಿರಿಚುವಲ್ ಮೈಂಡೆಡ್, ಆತ್ಮಿಕ ಮನಸ್ಸುಳ್ಳವರು. ಪ್ರಾಕೃತಿಕ ಮನುಷ್ಯನು ದೇವರಾತ್ಮನ ವಿಷಯಗಳನ್ನ ಬೇಡವೆಂತಾನೆ. ದೇವರಾತ್ಮನಿಂದ ನಡೆಸಿಕೊಳ್ಳುವನು ಎಲ್ಲವನ್ನು ವಿಚಾರಿಸಿ ತಿಳಿದುಕೊಳ್ತಾನೆ. ಇವತ್ತು ಪವಿತ್ರಾತ್ಮನ ಕುರಿತಾಗಿ ನಾವು ಮಾತಾಡುವಾಗ ಏನ ಸಂದೇಶದ ಪೀಚಿಕೆ ಅಂದ್ರೆ, ನಾವು ಆತ್ಮಿಕ ಮನೋಭಾವನೆ ಉಳ್ಳವರಾಗಿರ್ಬೇಕು. ಆತ್ಮಿಕ ಮನೋಭಾವನೆ, ಕನ್ನಡ ಇಂಗ್ಲಿಷ್ ನಲ್ಲಿ ಅದಕ್ಕೆ ಸ್ಪಿರಿಚುವಲ್ ಮೈಂಡೆಡ್ ಏನಂತಾರೆ? ಸ್ಪಿರಿಚುವಲ್ ಮೈಂಡೆಡ್, ಆತ್ಮಿಕ ಮನಸ್ಸುಳ್ಳವರು, ಆತ್ಮಿಕ ಮನೋಭಾವನೆ ಉಳ್ಳವರು. ಓಕೆ, ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಬೀಯಿಂಗ್ ಸ್ಪಿರಿಚುವಲಿ ಮೈಂಡೆಡ್, ಆತ್ಮಿಕ ಮನಸ್ಸುಳ್ಳವರು ನೀವಾಗಿರ್ರಿ. 1ನೇ ಕೊರಿಂಥದವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 14ನೇ ವಚನ 15ನೇ ವಚನ. ಎಲ್ಲರೂ ಬೈಬಲ್ ತೆರೆದು ಗಟ್ಟಿಯಾಗಿ ವಾಕ್ಯವನ್ನ ಓದ್ರಿ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಎಲ್ಲರೂ ಓದ್ಬೇಕು. 2ನೇ ಅಧ್ಯಾಯ 14 ಮತ್ತು 15. ಓಕೆ, ಎಸ್, ಓಕೆ. ಪ್ರಾಕೃತಿಕ ಮನುಷ್ಯನು, ದೇವರಾತ್ಮನ ಮನುಷ್ಯನು, ಇಬ್ಬರಿದ್ದಾರೆ. ಪ್ರಾಕೃತಿಕ ಮನುಷ್ಯನಂದ್ರು ಲೋಕದ ಪ್ರಕಾರ ಜೀವಿಸುವನು. ಪ್ರಾಕೃತಿಕ ಮನುಷ್ಯ ಅಂದ್ರೆ ಯಾರು? ಲೋಕದ ಪ್ರಕಾರ ಜೀವಿಸುವಂತವನಿಗೆ ನಾವು ಹೇಳ್ತೇವೆ ಪ್ರಾಕೃತಿಕ ಮನುಷ್ಯನು. ಇಂಗ್ಲಿಷ್ ಅಲ್ಲಿ ಕಾರ್ನಲಿ ಮೈಂಡೆಡ್, ಲೋಕದ ಮನಸ್ಸುಳ್ಳವನು, ಲೋಕದ ವಿಚಾರವುಳ್ಳವನು ಪ್ರಾಕೃತಿಕ ಮನುಷ್ಯನು. ಪ್ರಾಕೃತಿ ಅಂದ್ರೆ ಪ್ರಕೃತಿ, ಲೋಕ. ಲೋಕ ಹೇಗಿದೆಯೋ ಆ ಲೋಕ ಹೇಳುವ ಹಾಗೆ ಕೇಳುವಂತ ವ್ಯಕ್ತಿ, ಅವನು ಪ್ರಾಕೃತಿಕ ಮನುಷ್ಯನು. ಇನ್ನೊಬ್ಬ ಇದ್ದಾನೆ, ಅವನು ಯಾರಂದ್ರೆ ಆತ್ಮಿಕ ಮನುಷ್ಯನು. ಇನ್ನೊಬ್ರು ಯಾರ್ರಿ? ಆತ್ಮಿಕ ಮನುಷ್ಯನು ಏನಂತ ಹೇಳಿದ್ರೆ, ಇವನು ಪವಿತ್ರಾತ್ಮನು ಅವನಿಗೆ ಏನ್ ಹೇಳ್ತಾನೆ, ತನ್ನ ಆತ್ಮ ಅವನಿಗೆ ಹೇಗೆ ಹೇಳ್ತದೆ ಅದರ ಪ್ರಕಾರ ಜೀವಿಸುವ. ಇಬ್ರು 2 ರೀತಿಯಾದ ಜನರು ಈ ಲೋಕದಲ್ಲಿದ್ದಾರೆ. ಪ್ರಾಕೃತಿಕ ಮನುಷ್ಯನು ದೇವರಾತ್ಮನ ವಿಷಯಗಳನ್ನ ಬೇಡವೆಂತಾನೆ. ಆತ್ಮಿಕ ವಿಚಾರಗಳ ಬಗ್ಗೆ ಹೇಳುವಾಗ, ಪವಿತ್ರಾತ್ಮನ ಕುರಿತಾಗಿ ಹೇಳುವಾಗ ನಿಮಗೆ ಬೇಸರ ಆಗ್ತದೆ, ನಿದ್ರೆ ಬರ್ತದೆ, ಬೇಡ ಅನ್ಸ್ತದೆ. ಬೇಡ ಅನ್ನೋದಂದ್ರೆ ಬಾಯಲ್ಲಿ ಹೇಳುದಿಲ್ಲ ಅವನು ಬೇಡ ಅಂತ, ಅದನ್ನ ನೆಗ್ಲೆಕ್ಟ್ ಮಾಡ್ತಾನೆ, ಅದನ್ನ ಇಗ್ನೋರ್ ಮಾಡ್ತಾನೆ. ಅದರ ವಿಷಯದಲ್ಲಿ ಅವನು ಅಷ್ಟು ಆಸಕ್ತಿಯನ್ನು ವಹಿಸುವುದಿಲ್ಲ. ಅದು ಅವನಿಗೆ ಬೇಸರ ತರ್ತದೆ, ಅದು ಅವನಿಗೆ ತಿಳುವಳಿಕೆಗೆ ಬರುವುದಿಲ್ಲ, ಅದು ಅವನಿಗೆ ಹುಚ್ಚು ಮಾತಾಗಿ ತೋರ್ತದೆ. ಪಾಸ್ಟ್ರಿ ಏನಪ್ಪ ಬರೇ ಪವಿತ್ರಾತ್ಮನ ಬಗ್ಗೆ ಹೇಳ್ತಾರೆ, ಇದು ಅವನಿಗೆ ಹುಚ್ಚು ತರ ಕೇಳಿಸ್ತದೆ. ಅವುಗಳಿಗೆ ಗ್ರಹಿಸಲಿಕ್ಕೆ ಆಗುವುದಿಲ್ಲ, ಗ್ರಹಿಕೆಗೆ ಬರುವುದಿಲ್ಲ. ಬಹಳ ಜನರಿಗೆ ಮೈಂಡ್ ಡಲ್ ಆಗ್ಬಿಟ್ಟಿದೆ. ಪವಿತ್ರಾತ್ಮನ ಬಗ್ಗೆ ಹೇಳುವಾಗ ಒಳಗೆ ಹೋಗುದೇ ಇಲ್ಲ. ದೇವರಾತ್ಮನಿಂದ ನಡೆಸಿಕೊಳ್ಳುವನು ಎಲ್ಲವನ್ನ ವಿಚಾರಿಸಿ ತಿಳಿದುಕೊಳ್ತಾನೆ. ಆದ್ರೆ ಇವನನ್ನ ಯಾರು ವಿಚಾರಿಸಿ ತಿಳ್ಕೊಳ್ಳೋದಿಲ್ಲ. ಯಾಕಿದೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಪ್ರತಿಯೊಬ್ಬರ ಜೀವಿತದಲ್ಲಿ ನೆಗೆಟಿವ್ ಸೈಡ್ ಲೈಫ್ ಒಂದಿರ್ತದೆ, ಪಾಸಿಟಿವ್ ಸೈಡ್ ಲೈಫ್ ಇನ್ನೊಂದಿರ್ತದೆ. ಅಂದ್ರೆ ಬಹಳಷ್ಟು ಕ್ರೈಸ್ತರು, ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತಿಲ್ಲ, ಸಭೆಯಲ್ಲಿರುವಂತ ಯೇಸುವನ್ನ ಹಿಂಬಾಲಿಸುವ ಜನರ ಬಗ್ಗೆ ಮಾತಾಡ್ತೇನೆ. ಬಹಳಷ್ಟು ವಿಶ್ವಾಸಿಗಳು ತಮ್ಮ ಜೀವಿತದಲ್ಲಿ ನಕಾರಾತ್ಮಕವಾದ ಲೈಫ್ ಅನ್ನು ತೆಗಿತಾರೆ. ನೆಗೆಟಿವ್ ಮೆಂಟಾಲಿಟಿಯನ್ನು ಇಟ್ಟುಕೊಂಡು ಅದರ ಬಗ್ಗೆ ಆಲೋಚಿಸ್ತಾ ಅದರ ರೀತಿಯಲ್ಲೇ ಜೀವಿಸ್ತಿರ್ತಾರೆ. ಬಟ್ ಪವಿತ್ರಾತ್ಮನ ಅನುಸರಿಸೋರು ಹಂಗಲ್ಲ, ಮೆಚೂರ್ಡ್. ಆದ್ರೆ ಯಾವ ವ್ಯಕ್ತಿ ಅವನು
ಆತ್ಮಿಕವಾಗಿ ಬೆಳವಣಿಗೆ ಹೊಂದಿರ್ತಾನೋ ಆತನು ಎಲ್ಲವನ್ನ ವಿಚಾರಿಸಿ ತಿಳ್ಕೊಳ್ತಾನೆ. ಅವನು ತನ್ನ 5 ಇಂದ್ರಿಯಗಳು ಏನ್ ಹೇಳ್ತಾ ಇದೆ, ತನ್ನ ಶರೀರ ಇಂದ್ರಿಯ ಪಂಚೇಂದ್ರಿಯಗಳ ಪ್ರಕಾರ ಜೀವಿಸುವುದಿಲ್ಲ. 5: ಕಣ್ಣು, ಕಿವಿ, ಮೂಗು, ನಿಮ್ಮ ನಾಲಿಗೆ ಮತ್ತೆ ನಿಮ್ಮ ಚರ್ಮ. ಈ 5 ಪಂಚೇಂದ್ರಿಯಗಳು ಇದನ್ನ ಹೇಳುವ ಹಾಗೆ ಆತ್ಮಿಕ ಮನುಷ್ಯನಿರುವುದಿಲ್ಲ. ಇದರ ಪ್ರಕಾರ ಅವನು ನಡೆಯುವುದಿಲ್ಲ. ಯಾವಾಗ್ಲೂ ನಿಮ್ಮ ಕಣ್ಣು ನಿಮಗೆ ಮೋಸ ಮಾಡ್ತದೆ, ನಿಮ್ಗೆ ಗೊತ್ತಾ? ನಿಮ್ಮ ನಾಲಿಗೆ ನಿಮಗೆ ಮೋಸ ಮಾಡ್ತದೆ, ಗೊತ್ತಾ? ನಿಮಗೆ ಎಷ್ಟು ಜನರಿಗೆ ಗೊತ್ತು ನಾಲಿಗೆ ಮೋಸ ಮಾಡೋದು? ಹೆಂಗೆ ಹೇಳ್ರಿ, ಉದಾಹರಣೆ ಕೊಡ್ರಿ. ವೆರಿ ಗುಡ್, ಹೇಳ್ರಿ, ಇನ್ಸೈಡ್ ಹೇಳ್ರಿ. ನಾಲಿಗೆ ಹೆಂಗೆ ಮೋಸ ಮಾಡ್ತದೆ ನಿಮಗೆ? ಮಾತಾಡ್ರಿ. ಸುಳ್ಳು ಹೇಳ್ತದ? ಓಕೆ. ನಾಲಿಗೆ ಮೋಸ ಮಾಡೋದು ಹೆಂಗ್ ಗೊತ್ತಾ? ಸುಳ್ಳು ಹೇಳೋದು ಮೋಸ ಅಲ್ಲ, ನಿಮ್ಗೆ ಗೊತ್ತಿದೆ ಮೋಸ ಮಾಡಿ ಸುಳ್ಳು ಹೇಳ್ತಿರ್ತೀರಿ ನೀವು. ನಾಲಿಗೆ ಎದಕ್ಕೆ ಯೂಸ್ ಮಾಡ್ತಾರೆ? ಟೇಸ್ಟಿಗಲ್ಲ. ನಾಲಿಗೆ ಯಾವಾಗಲೂ ಸ್ವೀಟ್ ಅನ್ನ ಇಷ್ಟಪಡ್ತದ, ಬಟ್ ಅದು ನಿಮಗೆ ಮೋಸ ಮಾಡೋದು ನಿಮ್ಗೆ ಗೊತ್ತಾ? ಬಾಯಿಗೆ ಸಿಹಿ, ಹೊಟ್ಟೆಗೆ ಕಹಿ, ಅದು ಗೊತ್ತಾ? ಯಾವ ವ್ಯಕ್ತಿ ಹೆಚ್ಚು ಸ್ವೀಟ್ ತಿಂತಾನೋ ಬೇಗ ಸತ್ತು ಹೋಗ್ತಾನೆ, ಅವನಿಗೆ ಗೊತ್ತಿರುವುದಿಲ್ಲ. ಯಾವುದು ಮೋಸ ಮಾಡ್ತಾ ಇದೆ? ನಿಮ್ಮ ಕಣ್ಣು ಮೋಸ ಮಾಡೋದಿಲ್ಲ ನಿಮಗೆ. ಹೆಂಗೆ? ಕಣ್ಣಿಗೆ ಕಾಣುವುದೆಲ್ಲ ಬೇಕಾಗ್ತದೆ, ಆದ್ರೆ ಅದು ನಿಮ್ಮ ಜೀವಿತವನ್ನು ಹಾನಿಗೊಳಿಸ್ತದೆ. ನಿಮ್ಮ ಕಣ್ಣು ಹೆಂಗೆ ಮೋಸ ಮಾಡ್ತಂದ್ರೆ, ನೀವು ಈ ಶಾರೀರಿಕ ಕಣ್ಣಿಂದ ನೋಡುವಾಗ ನಿಮ್ಮ ಮನಸ್ಸು ಅದನ್ನ ಬಯಸ್ತದೆ. ಇನ್ನೊಂದು ರೀತಿ ನಾವು ನೋಡ್ರಿ, ಈ ಕಣ್ಣು ಏನನ್ನ ನೋಡ್ತದೋ ಅದನ್ನೇ ಆಲೋಚನೆ ಮಾಡ್ತದೆ. ಸಮಸ್ಯೆಗಳನ್ನ ಕಣ್ಣು ನೋಡುವಾಗ ಸಮಸ್ಯೆ ಬಗ್ಗೆನೇ ಆಲೋಚಿಸ್ತದೆ. ಕಣ್ಣು ನೋಡುವುದೆಲ್ಲ ಅದು ಒಳ್ಳೇದಲ್ಲ, ಕಣ್ಣು ನೋಡುವುದೆಲ್ಲ ನಿಜವೂ ಅಲ್ಲ. ಆದ್ರೆ ಒಳಗಡೆ ಒಂದು ಕಣ್ಣಿದೆ, ಅದು ಆತ್ಮನ ಕಣ್ಣು. ಒಳಗಡೆ ಒಂದು ಕಿವಿ ಇದೆ, ಅದು ಆತ್ಮನ ಕಿವಿ. ಒಳಗಡೆ ಒಂದು ನಾಲಿಗೆ ಇದೆ, ಅದು ಆತ್ಮನ ನಾಲಿಗೆ. ಇದು ನಿಮಗೆ ಎಂದಿಗೂ ಮೋಸ ಮಾಡೋದಿಲ್ಲ. ಈ 5 ಪಂಚೇಂದ್ರಿಯಗಳು ನೋಡದೇ ಇರುವಂತದ್ದನ್ನ, ಗ್ರಹಿಸದೇ ಇರುವಂತದ್ದನ್ನ, ತಿಳಿದುಕೊಳ್ಳದೆ ಇರುವುದನ್ನ ನಿನ್ನ ಆತ್ಮ ತಿಳಿದುಕೊಳ್ತದೆ. ಹಾಗಾಗಿ ಬಹಳಷ್ಟು ಜನ ಏನ್ ಮಾಡ್ತಾರಂದ್ರೆ, ನಕಾರಾತ್ಮಕವಾದ ಪಾರ್ಟ್ ಅನ್ನ ಆರಿಸ್ಕೊಳ್ತಾರೆ, ಅದರಲ್ಲೇ ಜೀವಿಸ್ತಾರೆ, ಅದ್ರ ಪ್ರಕಾರನೇ ನಡೀತಾರೆ, ಅದ್ರ ಪ್ರಕಾರನೇ ಆಲೋಚಿಸ್ತಾರೆ. ಬಹಳ ಜನರಿಗೆ ಗೊತ್ತಿಲ್ಲ. ಅಂದ್ರೆ ಇದನ್ನ ತಿಳ್ಕೊಳ್ಬೇಕಂದ್ರೆ ಸ್ವಲ್ಪ ನಿಮಗೆ ಬಹಳ ಜ್ಞಾನ ಬೇಕು. ಎಸ್ಪೆಷಲಿ ಆತ್ಮನ ಬಗ್ಗೆ, ಆತ್ಮಿಕ ಮನಸ್ಸಿನ ಬಗ್ಗೆ ಆಲೋಚನೆ ಮಾಡಬೇಕು. ಅದ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ನಿಮಗೆ ದೇವರಾತ್ಮನ ಸಹಾಯತೆ ಬೇಕು. ಇಲ್ಲಾಂದ್ರೆ ಬಹಳ ಜನರಿಗೆ ಏನ್ ಹೇಳ್ತೀವ್ರೇನೋ ಪಾಸ್ಟ್ರು, ಹುಚ್ಚು ಮಾತ್ರ ಅನಿಸ್ಬೋದು ನಿಮಗೆ. ಅದು ನಿಮಗೆ ಒಳಗಡೆ ಹೋಗದೇ ಇರಬಹುದು. ಬಟ್ ಇದಕ್ಕೆ ಜ್ಞಾನ ಬೇಕು. ಇದನ್ನ ತಿಳ್ಕೊಳ್ಬೇಕಂದ್ರೆ ನಮಗೆ ತಿಳುವಳಿಕೆ ಬೇಕು. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಚಿಕ್ಕವರಾಗಿ ಆಲೋಚಿಸ್ತೇವೆ. ಆದ್ರೆ ಹೇಗೆ ನಾವು ಬೆಳಿತೇವೆ, ಹೇಗೆ ನಾವು ಬೆಳವಣಿಗೆ ಆಗ್ತೇವೆ, ಹಾಗೆ ನಮ್ಮ ಆಲೋಚನೆಗಳು ಏನಾಗ್ಬೇಕು? ಆಗ್ತದ. ಆಸ್ ಯು ಗ್ರೋ, ನೀವು ಬೆಳವಣಿಗೆ ಆದ ಹಾಗೆಲ್ಲ ನಿಮ್ಮ ಆಲೋಚನೆಗಳು, ನಿಮ್ಮ ಮಾತುಗಳು, ನೀವು ನೋಡುವಂತ ರೀತಿಗಳು ಎಲ್ಲವೂ ಬದಲಾಗ್ತದೆ ಶಾರೀರಿಕವಾಗಿ. ಅದೇ ಪ್ರಕಾರ ಆತ್ಮಿಕವಾಗಿಯೂ ಸಹ ನಾವು ಬೆಳವಣಿಗೆ ಹೊಂದದಂಗೆ ನಾವು ಆತ್ಮಿಕ ಮನೋಭಾವನೆ ಉಳ್ಳವರಾಗ್ಬೇಕು. ಇದನ್ನೇ ಪೌಲನು ಬಯಸ್ತಾ ಇದ್ದಾನೆ. ಎಷ್ಟು ನಾವು ನೆಗೆಟಿವ್ ಮೆಂಟಾಲಿಟಿಯಲ್ಲಿ ಜೀವಿಸ್ತಾ ಇದ್ದೇವೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನ ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ನಮ್ಮ ಜೀವಿತದಲ್ಲಿ ಬಹಳಷ್ಟು ಸಾರಿ ನಾವು ಮೋಸ ಹೋಗಿದ್ದೇವೆ, ಈಗೂ ಸಹ ಹೋಗ್ತಾ ಇದ್ದೇವೆ. ತಿಳ್ಕೊಡ್ರಿ, ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬರ್ತದೆ. ಸಮಸ್ಯೆಗಳನ್ನ ಯಾರು ನೋಡ್ತಾರಂದ್ರೆ ಪ್ರಾಕೃತಿಕ ಮನುಷ್ಯ ನೋಡ್ತಾನೆ. ಸಮಸ್ಯೆಗಳು ಬಂದಾಗಲೂ ಆ ಸಮಸ್ಯೆಗಳ ಮಧ್ಯದಲ್ಲಿ ಜಯವನ್ನ ಯಾರು ನೋಡ್ತಾರಂದ್ರೆ ಆತ್ಮಿಕ ಮನುಷ್ಯ ನೋಡ್ತಾನೆ. ಪೌಲ ಕ್ರಿಸ್ತ ಯೇಸುವಿನಲ್ಲಿ ಇದ್ದುಕೊಂಡು ಎಲ್ಲಾ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದೇನೆ ಅಂತ ಯಾಕೆ ಹೇಳ್ತಾನೆ ಅಂದ್ರೆ, ಅವ್ನಿಗೆ ಸಮಸ್ಯೆ ಇರ್ಲಿಲ್ವಾ? ಕಷ್ಟ ಇರ್ಲಿಲ್ವಾ? ನಿಮ್ಮೆಲ್ಲರಿಗಿಂತ ಹೆಚ್ಚಾದ ಸಮಸ್ಯೆ ಅವನಿಗಿತ್ತು. ಪ್ರಾಣ ಭಯ ಇತ್ತು. ಯಾರು ಯಾವಾಗ ಸಾಯಿಸ್ತಾರೋ, ಯಾವಾಗ ಕೊಲ್ತಾರೋ, ಯಾವಾಗ ಕಲ್ಲುಗಿತಾರೋ ಅನ್ನುವಂತ ಭಯ ಇತ್ತು. ಇಂಥ ಒಂದು ಸಮಸ್ಯೆಗಳ ಮಧ್ಯದಲ್ಲಿಯೂ ಅವನು ಹೇಳ್ತಾ ಇದ್ದಾನೆ, ನನಗೆ ಉಪದ್ರವ ಉಂಟು, ಬಟ್ ಈ ಉಪದ್ರವ ಮಧ್ಯದಲ್ಲಿ ನಾನು ಸಂತೋಷಿಸ್ತೇನೆ. ಯಾಕೆ ಅಂದ್ರೆ ಅವನು ಪ್ರಾಕೃತಿಕ ಮನುಷ್ಯನಲ್ಲ.
ಪ್ರಾಕೃತಿಕವಾಗಿ ಆಲೋಚನೆ ಮಾಡೋದಿಲ್ಲ. ಅವನಿಗೆ ಸಮಸ್ಯೆ ಇತ್ತು, ಬಟ್ ಸಮಸ್ಯೆ ಇದ್ದವರಂಗೆ ಜೀವಿಸ್ತಾ ಇರ್ಲಿಲ್ಲ ಅವನು. ಒಂದ್ಸಾರಿ ನಿಮಗೆ ನಾನು ಮನೇಲಿದ್ದಾಗ ಒಂದ್ ಸಂದೇಶ ಹೇಳಿದ್ದೆ, ಬಹಳ ಜನರಿಗೆ ಗೊತ್ತಿಲ್ಲ, ನಂಗೆ ನೆನಪಿದೆ ಅಂತ. ಇದಕ್ಕೆ ಹೋಲಿಕೆ ಆಗಿತ್ತು. ನಿಮಗೆ ಸಮಸ್ಯೆಗಳು ಬರ್ತದೆ, ಬಹಳ ಜನರು ಬಾಯಿಂದ ಏನ್ ಹೇಳ್ತಾರೆ ಗೊತ್ತಾ, ನನಗೆ ಸಮಸ್ಯೆ ಇದೆ ಹೇಳ್ತಿರಿಲ್ಲೋ. ಬಟ್ ಇದು ಸತ್ಯವೇದಕ್ಕೆ ಅನುಸಾರವಾಗಿ ಎಷ್ಟು ತಪ್ಪಾದ ಅರಿಕೆ ಗೊತ್ತಾ ನಿಮಗೆ. ಪೌಲನ ಪ್ರಸಂಗದಲ್ಲಿ, ಪತ್ರಿಕೆಗಳಲ್ಲಿ ಎಲ್ಲಾದ್ರೂ ನೀವು ನೋಡ್ರಿ, ನನಗೆ ಸಮಸ್ಯೆ ಇದೆ, ನನಗೆ ರೋಗ ಇದೆ, ನನಗೆ ಕೊರತೆ ಇದೆ ಎಂಬ ಮಾತನ್ನು ಅವನು ಹೇಳಿದಾನೆ ನೋಡ್ರಿ. ಅವನಿಗೆ ಕೊರತೆ ಇರ್ಲಿಲ್ವಾ ಹೇಳ್ರಿ? ಬಹಳ ಕೊರತೆ ಇತ್ತು. ಯಾಕಂದ್ರೆ ಅವನಿಗೆ ಬಹಳಷ್ಟು ಸಾರಿ ಉಣ್ಲಿಕ್ಕೂ ತೊಡ್ಲಿಕ್ಕೂ ಸಿಕ್ತಿರ್ಲಿಲ್ಲ. ಕೆಲಸ ಮಾಡ್ಬೇಕಾಗ್ತಿತ್ತು. ಅವನು ಕೆಲಸವನ್ನ ಮಾಡಿ ಹಣ ಗಳಿಸಿ ತನ್ನ ಹೊಟ್ಟೆಯನ್ನ ತುಂಬಿಸ್ಕೊಳ್ತಾ ಇದ್ದ. ಆದ್ರೆ ಅವನು ಎಂದಿಗೂ ಬೈಬಲ್ ಅಲ್ಲಿ ಬರೀಲಿಲ್ಲ ನನಗೆ ತುಂಬಾ ಕೊರತೆ ಇದೆ ಅಂತ, ತುಂಬಾ ಕಷ್ಟ ಇದೆ ಅಂತ ಎಲ್ಲಿ ಹೇಳಿಲ್ಲ. ಬಟ್ ನಾ ಬಾಯಿಂದ ಹೇಳ್ತೇವಿಲ್ರಿ. ನಿಮ್ಗೆ ಗೊತ್ತಾ ನನಗೆ ಕಷ್ಟ ಇದೆ ಅಂದ್ರೆ ಅರ್ಥ ಏನ್ ಗೊತ್ತಾ? ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತೇನೆ. ನಿಮ್ಮ ಹತ್ರ ಎಷ್ಟು ಶರ್ಟ್ ಇದೆ ನಾನು ಕೇಳ್ತೇನೆ ಒಂದು ಪ್ರಶ್ನೆ. ಯಾರ ಉತ್ತರ ಹೇಳ್ರಿ? ಮಾರುತಿ, ನಿನ್ನ ಹತ್ರ ಎಷ್ಟು ಶರ್ಟ್ ಇದೆ ಅಂತ ಕೇಳ್ರಿ, ಏನ್ ಹೇಳ್ತೀವಿ? ಹೇಳ್ಬೇಕೇನಂತ? ನನ್ನ ಹತ್ರ ಎಷ್ಟು ಶರ್ಟ್ ಇದೆ. ಯಾಕೆ ಹೇಳಿದೆ ನನ್ನ ಹತ್ರ 5 ಶರ್ಟ್ ಇದೆ ಅಂತ? ಅದು ಅವ್ರದ್ದು, ಹೌದಾ? ಅದು ಅವಂದು. ಅದಕ್ಕೆ ಅವನೇನ್ ಹೇಳ್ತಾನೆ, ನನ್ನ ಹತ್ರ 5 ಶರ್ಟ್ ಇದೆ. ಈಗ ನನ್ನ ಹತ್ರ ಒಂದು 50 ಶರ್ಟ್ ಇದೆ ಅಂತ ನಾನು ಹೇಳ್ತೇನೆ. ಯಾಕೆ? ಅದು ನಂದು. ನನ್ನ ಹತ್ರ ಸಮಸ್ಯೆ ಇದೆ, ನನಗೆ ಕಷ್ಟ ಇದೆ. ಹಾಗಾದ್ರೆ ಅರ್ಥ ಏನು? ಏನ್ ಹೇಳ್ತಾ ಇದ್ರಿ ಇಂಡೈರೆಕ್ಟ್ ಆಗಿ? ಆ ಕಷ್ಟ ನಂದೇ, ಸಮಸ್ಯೆ ನಂದೇ. ನಂಗೆ ರೋಗ ಇದೆ ಹೇಳುದಿಲ್ಲ ಬಾಯಿಲೆ. ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾ ಇದ್ರಿ ಹಾಗಾದ್ರೆ? ಆ ರೋಗ ತಿಳ್ಕೊಳ್ರಿ. ಯಾವುದನ್ನ ನೀವು ನಂದು ಅಂತ ಹೇಳ್ತಾ ಇದ್ದೀರಿ, ಅದನ್ನ ಅದಕ್ಕೆ ನೀವು ಹಕ್ಕನ್ನು ಕೊಡ್ತಾ ಇದ್ರಿ ನಿನ್ ಜೊತೆಗಿರುವುದಕ್ಕೆ. ಅರ್ಥ ಆಗ್ತದೆ? ಇದಕ್ಕೆ ನಾನು ಹೇಳ್ತಾ ಇರೋದು, ದೇವರ ಆತ್ಮನು ಮನುಷ್ಯನ್ ಮಾತಾಡೋದು ಪ್ರಾಕೃತಿಕ ಮನುಷ್ಯನಿಗೆ. ಈಗ ಬಹಳ ಜನರಿಗೆ ಪಾಸ್ಟ್ ಏನ್ ಹೇಳ್ತಾ ಇದಾರೋ ಅರ್ಥ ಆಗ್ತಾ ಇಲ್ಲ, ಹೌದಾ? ಪವಿತ್ರಾತ್ಮನ ಸಹಾಯತೆ ಕುತ್ಕೊಳ್ರಿ, ದೇವರು ನಿಮ್ಮ ಕಣ್ಣು ತೆರೀತಾರೆ. ನಿಮ್ಮ ಕಣ್ಣು ತೆರೆಯುವಾಗ ನೀವು ಈ ಲೋಕದ ನೆಗೆಟಿವ್ ಮೆಂಟಾಲಿಟಿ ಜೀವಿಸುವುದಿಲ್ಲ, ಪಾಸಿಟಿವ್ ಲೈಫ್ ಜೀವಿಸ್ತೀರಿ. ಪಾಸಿಟಿವ್ ಲೈಫಿಗೂ ನೆಗೆಟಿವ್ ಲೈಫಿಗೂ ಬಹಳ ವ್ಯತ್ಯಾಸ ಇದೆ. ನೀವು ಏನು ಹೇಳ್ತಾ ಇದ್ದೀರಿ ಅದು ನಿಮ್ಮ ಒಳಗಡೆ, ಅದನ್ನ ನೀವು ಹೇಳ್ತಾ ಇದ್ರಿ, ಅದನ್ನ ಅದಕ್ಕೆ ಇಂಗ್ಲಿಷ್ ಹೇಳ್ತಾರೆ ಪೊಸೆಸ್, ಅಂದ್ರೆ ಅದನ್ನ ನೀವು ಪಡ್ಕೊಳ್ತಾ ಇದ್ರಿ, ಅದನ್ನ ಸ್ವಾಧೀನ ಪಡಿಸ್ಕೊಳ್ತಾ ಇದ್ದೀರಿ. ಏನ್ ಮಾಡ್ತಾ ಇದ್ರಿ ಗೊತ್ತಾ? ಇಲ್ಲಿ ಯಾವುದು ನೀವು ಹೇಳ್ತಾ ಇದ್ರಲ್ಲ ಅದನ್ನ ನೀವು ಸ್ವಾಧೀನ ಪಡಿಸ್ಕೊಂಡಂಗೆ. ಅರ್ಥ ಆಗ್ತದೆ? ಈಗ ನೀವು ಹೇಳ್ರಿ ನನಗೆ ಹೊಟ್ಟೆ ನೋವಿದೆ, ಅರ್ಥ ಏನು? ಹಾಗಾದ್ರೆ ಫಸ್ಟ್ ಹೊಟ್ಟೆ ನೋವು ಬಂದ್ರೆ ಏನ್ ಹೇಳ್ಬೇಕು? ಹೊಟ್ಟೆ ನೋವು ಬಂದೇ ಬರ್ತದಲ್ಲ, ಬರುದಿಲ್ವಾ? ತಲೆನೋವು ಬರುದಿಲ್ವಾ? ರೋಗ ಬರುದಿಲ್ವಾ? ಹಾಗಾದ್ರೆ ಬರ್ತವೆ. ಆದ್ರೆ ಬಂದಿದ್ದನ್ನ ನೀನ್ ಏನ್ ಮಾಡ್ತಾ ಇದೀಯಾ? ನಿನ್ನ ಒಳಗಡೆ ಇಚ್ಕೊಳ್ಳೋದಕ್ಕೆ ನೀನ್ ಹೇಳ್ತಾ ಇದೀಯಾ ನಂಗೆ ತೆಲ್ಲೂ ಇದೆ. ಬಾಳ ಹೇಳ್ತಾರೆ ಫಸ್ಟ್ ಅವ್ರು ಹೇಳ್ತಾರೆ ನೋಡ್ರಿ, ಯಾಕೇನ್ ಚಸ್ಮಾ ಹಾಕೊಂಡ್ರಿ ಅಂತ ಕೇಳಿದ್ರೆ ಬಹಳ ದೇವ ಜನರು ಹೇಳ್ತಾರೆ ಏನ್ ಗೊತ್ತಾ, ನನಗೆ ಏನಂತಾರೆ ಅದಕ್ಕೆ, ತೆಲ್ಲೆ ಜಾಸ್ತಿ ನೋದಕ್ಕೆ ರೋಗ ಅಲ್ಲ, ನಂಗೆ ಮೈಗ್ರೇನ್ ಇದೆ ಅಂತ ಹೇಳ್ತಾರಲ್ಲ, ನಂಗೆ ಮೈಗ್ರೇನ್ ಇದೆ. ಆರ ಅರ್ಥ ಏನು ಗೊತ್ತಾ, ಅವರು ಅದನ್ನ ಸ್ವಾಧೀನಪಡಿಸ್ಕೊಂಡು ಅವ್ರ ಜೊತೆಗಿರುವಂಗೆ ಮಾಡಿದ್ದಾರೆ. ನಂಗೆ ರೋಗ ಇದೆ, ಅರ್ಥ ರೋಗಕ್ಕೆ ನೀವೇನ್ ಮಾಡ್ತಾ ಇದ್ರಿ, ಅಧಿಕಾರ ಕೊಟ್ಟಿದ್ರೆ ನಿನ್ನ ಜೊತೆಗಿರೋದಕ್ಕೆ. ಅದನ್ನ ನೀವು ಸ್ವಾಧೀನ ಪಡಿಸ್ಕೊಂಡ್ರೆ ನೆನ್ ಬಿಟ್ಟು ಎಂದೂ ಹೋಗುದಿಲ್ಲ. ಅದನ್ನ ಆಮ್ಯಾಗ ದೇವ್ರಿಗೆ ಹೇಳ್ತೀರಿ, ದೇವ್ರೆ ನನ್ನ ರೋಗ ತೆಗೆದ. ಅರೆ, ರೋಗವನ್ನು ಕರ್ಕೊಂಡವ್ರು ಯಾರು? ರೋಗವನ್ನು ಇಟ್ಕೊಂಡವ್ರು ಯಾರು? ಮೈಗ್ರೇನ್ ಇಟ್ಕೊಂಡವ್ರು ಯಾರು? ಅರ್ಥ ಆಗ್ತದೆ ನಾನು ಹೇಳಿದ್ದು? ಬಹಳ ವಿಶೇಷವಾಗಿ ಬಹಳ ಜನರು, ಎಸ್ಪೆಷಲಿ ವೆಸ್ಟರ್ನ್ ಕಲ್ಚರ್ ಅವ್ರು ಯಾವಾಗ ಹೇಳೋದಿಲ್ಲ ಐ ಹ್ಯಾವ್ ಹೆಡ್ ಏಕ್, ಐ ಹ್ಯಾವ್ ಮೈಗ್ರೇನ್ ಅನ್ನೋದಿಲ್ಲ, ಐ ಆಮ್ ಫೀಲಿಂಗ್ ಹೆಡ್ ಏಕ್ ಅಂತಾರೆ ಅವ್ರು. ಗೊತ್ತಾ ನಿಮಗೆ?
ಅರ್ಥ ಏನು ಗೊತ್ತಾ? ನನಗೆ ತಲೆನೋವು ಅನುಭವ ಬರ್ತಾ ಇದೆ ಅಂತ ಹೇಳ್ತಾ ಹೊರತು ನನಗೆ ತಲೆನೋವು ಇದೆ ಅಂತ ಹೇಳುದಿಲ್ಲ. ಉದಾಹರಣೆಗೆ ಹೇಳ್ತೇನೆ, ನಿಮ್ಮ ತಲೆ ಮೇಲೆ ಒಂದು ಪಾರಿವಾಳ ಬಂದು ಕೂತ್ಕೊಂಡು, ಏನಂತ ಒಂದು ತಲೆ ಮೇಲೆ ನಿಮಗೆ ಪಾರಿವಾಳ ಬಂದು ಕೂತ್ಕೊಂಡಾಗೆ ಎಷ್ಟು ಜನ ಹೇಳ್ತೀರಿ ನಂಗೆ ಪಾರಿವಾಳ ಇದೆ ಅಂತ? ಎಷ್ಟು ಜನ ಹೇಳ್ತೀರಾ ಪಾರಿವಾಳ ನಂದೆ ಅಂತ ಹೇಳ್ತೀರಾ? ಯಾಕೆ ಹೇಳೋದಿಲ್ಲ? ಇದು ಹೊರಗಡೆ ಬಂದಿದ್ದು ಕೂತ್ಕೊಂಡಿದ್ದು ಹೋಗ್ತದೆ. ಅಲೋ, ಹಂಗೆ ರೋಗ ಪಾರಿವಾಳ ತರ. ಅರ್ಥ ಆಗ್ತದೆ ನನ್ನ ಮಾತು ನಿಮಗೆ? ನೀವು ಪಾರಿವಾಳ ಬಂದು ನಿಮ್ ತಲೆ ಮೇಲೆ ಕೂತ್ಕೊಂಡ್ರೆ ನಂದೇ ಪಾರಿವಾಳ ಅಂದ್ರೆ ಏನಾಗ್ತದೆ? ಹುಚ್ಚ ಅನ್ನೋದಲ್ಲಿ ನಿಮಗೆ? ಅದೇ ದೇವರಾತ್ಮ ನೋಡಿ ನಮ್ಮನ್ನ ಹೇಳ್ತಾನೆ, ಹುಚ್ಚರು ನೀವು. ಯಾವುದು ದೇವರಿಂದ ಬರ್ತದ ಅದೆಲ್ಲ ನಮ್ದು. ಹಲ್ಲೆಲೂಯಾ. ಯಾವುದು ಈ ಲೋಕದಿಂದ ಬರ್ತದ ಅದು ನಮ್ದಲ್ಲ. ಯಾಕೆಂದ್ರೆ ಎಲ್ಲಾ ಒಳ್ಳೆಯ ದಾನಗಳು, ಎಲ್ಲಾ ಒಳ್ಳೆಯ ಫಲಗಳು ಮೇಲಿಂದ ಬರ್ತದ, ಅದೆಲ್ಲ ನಂದು. ಯಾವುದು ಈ ಲೋಕದಿಂದ ಸೈತಾನದಿಂದ ಬರ್ತದ ಅದು ಯಾವುದು ನಂದಲ್ಲ. ಸೊ ಅದಕ್ಕೋಸ್ಕರ ಪಾಸಿಟಿವ್ ಲೈಫ್ ಅಂದ್ರೆ ಇದೆ. ಸಮಸ್ಯೆ ಬಂದಾಗ ಹೇಳ್ಬೇಡ ನನಗೆ ಸಮಸ್ಯೆ ಇದೆ ಅಂತ. ಸಮಸ್ಯೆ ಬಂದಿದೆ, ಅದು ಹೊರಟು ಹೋಗ್ಲಿಕ್ಕೆ, ಪರ್ಮನೆಂಟ್ ಆಗಿ ಇರಕ್ಕೆ ಬಂದಿಲ್ಲ. ಹಲೋ, ಕಷ್ಟ ಬರ್ತದೆ, ಬಟ್ ಕಷ್ಟ ನನಗಿಲ್ಲ. ಕಷ್ಟ ಬಂದಿದೆ, ಈಗ ಬರ್ತದೆ, ನಾಳೆ ಹೊರಟು ಹೋಗ್ತದೆ. ಆ ರೀತಿಯಾಗಿ ಆಲೋಚನೆ ಮಾಡ್ರಿ. ನಾವು ಆಲೋಚನೆ ಹೆಂಗ್ ಮಾಡ್ತೀವಿ ಅಂದ್ರೆ, ನನ್ನ ಜೀವನ ಪರ್ಯಂತ ನಾನು ರೋಗದಲ್ಲಿ ಇರ್ತೇನೆ, ಲೈಫ್ ಲಾಂಗ್ ಯಾಕೆ ದೇವರು ಯೋಬನ ಕಥೆ ಸ್ಟೋರಿ ನಮಗೆ ಬೈಬಲ್ ಬರೆದಿದ್ದಾರೆ. ಅವನಿಗೆ ನಿಮಗೆ ಬರಲಾರದ ಎಲ್ಲಾ ರೋಗಗಳು ಅವನಿಗೆ ಬಂತು, ಬಟ್ ಯಾವುದು ಅವನ ಒಳಗಡೆ ಇರ್ಲಿಲ್ಲ, ಅದು ಹೊರಟೋದು. 2ರಷ್ಟು ಆಶೀರ್ವಾದ ಅವನಲ್ಲಿ ನೆಲೆಗೊಳ್ತು. ಈ ರೀತಿಯಾಗಿ ಆಲೋಚನೆ ಮಾಡ್ರಿ. ಅದಕ್ಕೆ ಹೇಳ್ತೆ, ಪ್ರಾಕೃತಿಕ ಮನುಷ್ಯನು ದೇವರಾತ್ಮನ ವಿಷಯ ಹೇಳುವಾಗ ಬೇಡ, ಹುಚ್ಚು ಮಾತಂಗ್ ತೋರಿಸ್ತದೆ. ಇದೇ ರಿಯಲ್ ಲೈಫ್. ಸ್ಪಿರಿಚುವಲ್ ಮೈಂಡೆಡ್, ಆತ್ಮಿಕ ಮನಸ್ಸುಳ್ಳವರಾಗಿ ಜೀವಿಸ್ರಿ. ಪ್ರಾಕೃತಿಕ ಮನುಷ್ಯರಂಗೆ ಜೀವಿಸ್ಬೇಡ್ರಿ. ಅರ್ಥ ಆಗ್ತದೆ ನಾನು ಹೇಳಿದ್ ನಿಮಗೆ? ಸುಮ್ನೆ ನಾನು ಏನು ಹೇಳ್ತಾ ಇಲ್ಲ ನಿಮಗೆ. ಯಾವುದು ಸತ್ಯವೋ ಅದನ್ನೇ ನಿಮಗೆ ನಾನು ಹೇಳ್ತಾ ಇದ್ದೇನೆ. ಅರ್ಥ ಆಗ್ತದೆ? ಎಂದಿಗೂ ನಾವು ಕೈ ಬಿಡಲ್ಪಟ್ಟವರಲ್ಲ. ನಾವು ರೋಗದಲ್ಲಿ ಇರ್ಲಿಕ್ಕೆ ದೇವರು ನಮ್ಮನ್ನ ಕರೆದಿಲ್ಲ. ಆರೋಗ್ಯವು ದೇವರ ಮಕ್ಕಳ ಆಹಾರವಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಎಂದಿಗೂ ದೇವರು ಸಾಲದಲ್ಲಿ ಜೀವಿಸುವಂತ ಬರೆದಿಲ್ಲ. ನಾವು ಸಾಲ ಕೊಡುವರಾಗಿರ್ತೇವೆ ಹೊರತು ತೆಗೆದುಕೊಳ್ಳೋರಲ್ಲ. ನಾವು ಆರೋಗ್ಯದಲ್ಲಿ ಇರುವವರಾಗಿದ್ದೇವೆ ಹೊರತು ರೋಗದಲ್ಲಿ ಇರೋರಲ್ಲ. ಹಲೋ, ಅರ್ಥ ಆಗ್ತಾ ಇದೆಯಾ? ನಾವು ದರಿದ್ರದಲ್ಲಿ ಇರೋರಲ್ಲ, ರಕ್ಷಣೆ ಹೊಂದಿದವರು. ಹಲೋ, ರಕ್ಷಣೆ ಅಂದ್ರೆ ಏನ್ ಗೊತ್ತಾ? ಪರಿಪೂರ್ಣ ಬಿಡುಗಡೆ. ಪರಿಪೂರ್ಣ ಬಿಡುಗಡೆ ಎದರಿಂದ? ಪಾಪದಿಂದ, ಶಾಪದಿಂದ, ರೋಗದಿಂದ, ಬಡತನದಿಂದ, ದರಿದ್ರತನದಿಂದ ಬಿಡುಗಡೆಗೆ ರಕ್ಷಣೆ ಅಂತ ಕರೀತಾರೆ. ನಾವು ಅರ್ಧಂಬರ್ಧ ರಕ್ಷಣೆ. ಪಾಪದಿಂದ ಬಿಡುಗಡೆ ಆಯ್ತ್ರಿ, ಶಾಪಗಳಿದ್ದಾವೆ. ಹಲೋ, ಇದು ರಕ್ಷಣೆ ಅಲ್ಲೋದಿಲ್ರಿ. ರಕ್ಷಣೆ ಅಂದ್ರೆ ಮುಗೀತು, ಕಂಪ್ಲೀಟ್ ಫ್ರೀಡಮ್. ಮಗನು ನಮ್ಮನ್ನ ಬಿಡುಗಡೆಗೊಳಿಸಿದ್ರೆ ಅದು ಪರಿಪೂರ್ಣ ಬಿಡುಗಡೆ. ಅರ್ಧಂಬರ್ಧ ಬಿಡುಗಡೆ ಕೊಡಕ್ಕೆ ದೇವ್ರು ಬಂದಿಲ್ಲ. ದೇವ್ರು ನಿನಗೆ ಕೊಟ್ಟ ಬಿಡುಗಡೆ ಯಾವುದು? ಜೋರಾಗಿ ಹೇಳ್ರಿ, ಯಾವುದು? ದೇವ್ರು ರೋಗದಿಂದ ಎಷ್ಟು ಜನರಿಗೆ ಬಿಡುಗಡೆ ಕೊಟ್ಟಿದ್ದಾನೆ? ಸಾಲದಿಂದ ಎಷ್ಟು ಜನರಿಗೆ ಬಿಡುಗಡೆ ಕೊಟ್ಟಿದ್ದಾನೆ? ನೀವು ಕೊಟ್ರೆ ಆಮೇಲೆ ಹೇಳ್ರಿ. ನಿಮಗೆ ಏನು ಕೊಟ್ಟಿದ್ದಾರೆ ಅದನ್ನ ಹೇಳ್ರಿ. ಸೈತಾನ್ಗೆ ಕೇಳುವಂಗೆ, ಅವಂಗೆ ಕೇಳುವಂಗೆ ಏನು ಹೇಳುತ್ತೆ ಅಲ್ಲ, ಅದಕ್ಕೆ ಅವನು ನಿಮ್ಮ ಮನೇಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ. ಆತ್ಮಿಕ ಮನೋಭಾವನೆ ಉಳ್ಳವರಾಗಿರ್ರಿ, ಶಾರೀರಿಕ ಮನೋಭಾವನೆ ಉಳ್ಳವರಾಗಿರ್ಬಾರಿ. ಪ್ರಾಕೃತಿಕ ಮನುಷ್ಯನಾಗೆ ಜೀವಿಸ್ಬೇಡ್ರಿ. 1 ಕೊರಿಂಥದವರಿಗೆ ಬರ್ಬತ್ತೆ 3ನೇ ಅಧ್ಯಾಯ 1ನೇ ವಚನ ಓದೋಣ. ಸಹೋದರರೇ, ಹ್ಮ್ 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 ಸಿ ಪೌಲನ ಮಾತನ್ನ ಅರ್ಥ ಮಾಡಿಕೊಡ್ರಿ. ಅವನ್ ಏನ್ ಹೇಳ್ತಾ ಇದ್ದಾನೆ? ಸಹೋದರ, ನಾನಂತೂ ದೇವರಾತ್ಮನಿಂದ ನಡೆಸೋಳತಕ್ಕಂತೆ ನಿಮ್ಮ ಸಂಗಡ ಮಾತನಾಡದೆ ಹೆಂಗೆ ಮಾತಾಡ್ತಾ ಇದ್ದೇನೆ? ಪ್ರಾಪಂಚಿಕರು, ಕ್ರಿಸ್ತನಲ್ಲಿ ಎಳೆಗೂಸಿನವರು ಹಾಗೆ ನಾನೇನ್ ಮಾಡ್ತಾ ಇದ್ದೇನೆ? ನಿಮ್ ಜೊತೆಗೆ ಮಾತನಾಡ್ತಾ ಇದ್ದೇನೆ. ಯಾಕೆ ಗೊತ್ತಾ? ನಿಮಗೆ ದೇವರ ಆತ್ಮನಿಂದ ಏನಾದ್ರೂ ಮಾತನಾಡ್ರೆ ನಿಮಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ನೀವಿನ್ನೂ ಹಾಲು ಕುಡಿತಾ ಇದ್ದೀರಿ ಹೊರತು ಗಟ್ಟಿಯಾದ ಆಹಾರ ತಿನ್ಲಿಕ್ಕೆ ಶಕ್ತಿ ಇನ್ನೂ ಇಲ್ಲ.
ಇದನ್ನ ಅವನು ಅವರಿಗೆ ಹೊಗಳ್ತಾ ಇಲ್ಲ, ಇದನ್ನ ಹೇಳುವಾಗ ಬೇಸರ ಪಡಿಸ್ತಾ ಇದ್ದಾನೆ. ನಿಮಗೆ ಗಟ್ಟಿಯಾದ ಆಹಾರ ತಿನ್ಲಿಕ್ಕೆ ಇನ್ನೂ ಸಾಮರ್ಥ್ಯ ಇಲ್ಲ, ಇನ್ನೂ ಶಕ್ತಿ ಇಲ್ಲ. ಇನ್ನೂ ನೀವು ಹೆಂಗಿದ್ದೀರಿ ಅಂದ್ರೆ ಸಭೆಯಲ್ಲಿರುವ ಜನರು ಹಾಲು ಕುಡಿಯೋರು. ಜಸ್ಟ್ ಪಾಸ್ಟರ್ ಎವ್ರಿ ಡೇ ನಮ್ಗೆ ಒಂದೇ ಹೇಳ್ರಿ, ದೇವ್ರು ನಿಮ್ಮನ್ನ ಆಶೀರ್ವದಿಸ್ತಾರೆ. ಪಾಸ್ಟರ್ ಡೈಲಿ ನಮ್ಗೆ ಇದನ್ನೇ ಹೇಳ್ಕೊಡ್ರಿ, ನಮ್ಮ ಸಮಸ್ಯೆಗಳು ಬಿಡುಗಡೆ ಹೆಂಗ್ ಮಾಡೋದು. ಇದು ಮಕ್ಕಳಿಗೆ ಹೇಳುವಂಥದ್ದು. ಮಕ್ಕಳಿಗೆ ಹೇಳ್ತಿರಲ್ಲ, ಏನ್ ಮುಟ್ಟಬೇಕು, ಏನ್ ಮುಟ್ಟಬಾರ್ದು, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು. ಹೌದಾ? ಈಗಲೂ ಸಹ ನಿಮ್ ಮಕ್ಕಳಿಗೆ ಹೆಂಗೆ ಊಟ ಮಾಡ್ಬೇಕು ಅಂತ ಹೇಳಿದ್ರೆ ಏನಾಗ್ತದೆ? ಮಾತಾಡ್ರಿ. ಹಲೋ, ಎಲ್ಲೇ ಇದ್ದೀರಾ? ಓಕೆ, ಈಗ ಇಲ್ಲಿ ನಿಖಿತರ ತಾಯಿ ಎಲ್ಲಿದ್ದಾರೆ? ಇವಳು ಚಿಕ್ಕವಳಿದ್ದಾಗ ನೀವೇನ್ ಮಾಡ್ತಿದ್ರಿ? ಊಟ ಮಾಡಿಸ್ತಿದ್ರಿ. ಹೌದಾ? ಈಗ ಊಟ ಮಾಡಿಸ್ತೀರಾ? ಈಗ ಊಟ ಮಾಡಿಸ್ರಿ ಏನಾತ ಅರ್ಥ? ಖುಷಿ ಆಗ್ತದೆ ನಿಮಗೆ ನೀವೇ ಊಟ ಮಾಡಿಸಿದ್ರೆ? ಮಾತಾಡ್ರಿ. ಇಲ್ಲಲ್ಲ, ನಿಮಗೇನ್ ಬಯಸ್ತೀರಿ? ಈಗ ಅವಳೇ ಊಟ ಮಾಡ್ಬೇಕು, ತನಗೇನ್ ಬೇಕು ಅವಳೇ ತಿನ್ಬೇಕು. ಕರೆಕ್ಟಾ? ಇದನ್ನೇ ದೇವ್ರು ಬಯಸ್ತಾನೆ. ಬಹಳ ಜನರು ಇಲ್ಲಿ ಎಷ್ಟು ವರ್ಷಗಳಾಯ್ತಲ್ಲ ರಕ್ಷಣೆ ಹೊಂದಿ? 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ಆಯ್ತಾ? ಇದ್ರೂ ಸಹ ಈಗಲೂ ಕೆಲವರು ಚರ್ಚಿ ಬರ್ಲಿಕ್ಕೆ 3-4 ಸರಿ ಫೋನ್ ಮಾಡ್ಬೇಕು. ಚರ್ಚಿಗೆ ಬರ್ರೋ, ಎಲ್ಲಿದಿರೋ? ಎಷ್ಟು ವರ್ಷ ಆಯ್ತು ರಕ್ಷಣೆ ಹೊಂದಿ? 10 ವರ್ಷ ಆಯ್ತ್ರಿ, 15 ವರ್ಷ ಆಯ್ತ್ರಿ, 20 ವರ್ಷ ಆಯ್ತ್ರಿ. ಬಟ್ ಇನ್ನೂ ಮಕ್ಕಳು ಹಂಗೆ ಇದ್ದಾರೆ, ಕಾರ್ನಲಿ ಮೈಂಡೆಡ್, ಪ್ರಾಕೃತಿಕ ಮನುಷ್ಯರು. ಆದ್ರೆ ದೇವರ ಆತ್ಮನನ್ನ ನಡೆಸಿಕೊಳ್ಳೋ ಆತ್ಮಿಕ ಮನುಷ್ಯನಿಗೆ ಯಾವ ವಿಷಯಕ್ಕೂ ಒತ್ತಾಯ ಮಾಡ್ಬೇಕಂತಿಲ್ಲ, ಅವನಿಗೆ ಹೇಳ್ಬೇಕನ್ನೋ ಅವಶ್ಯಕತೆ ಇಲ್ಲ. ಅವನೇ ಎಲ್ಲವನ್ನ ಮಾಡ್ಲಿಕ್ಕೆ ಸಾಧ್ಯ. ನಿಮಗೆ ಇನ್ನೂ ಹೇಳ್ಬೇಕು, ಚರ್ಚಿಗೆ ಬರ್ರಿ, ಚರ್ಚಿಗೆ ಬಂದ್ರಿ ಇಂಥ ಆಶೀರ್ವಾದ, ಪ್ರಾರ್ಥನೆ ಮಾಡ್ರಿ ಇಂಥ ಆಶೀರ್ವಾದ, ಉಪವಾಸ ಮಾಡ್ರಿ ಇಂಥ ಆಶೀರ್ವಾದ, ನಂಬಿಕೆ ಇಡ್ರಿ, ಇನ್ನೂ ಹೇಳ್ಕೊಡ್ಬೇಕು. ನೆಕ್ಸ್ಟ್ ವಚನಗಳು ನಿಮಗೆ ಓದುವಾಗ ಹೇಳ್ತಾನೆ, ಪೌಲ ಬೈತಾನೆ, ಇಷ್ಟೊತ್ತಿಗೆ ನೀವು ಬೋಧಕರಾಗಬೇಕಾಗಿತ್ತು. ಏನಾಗ್ಬೇಕಿತ್ರಿ? ಓಕೆ, ರೋಮಾಪುರ ಪತ್ರಿಕೆ ತೆಗಿರಿ. ಇಲ್ಲಿ ನೋಡ್ರಿ, ಲೈಫ್ ಈಸ್ ಸ್ಪಿರಿಚುವಲ್, ಯು ನೀಡ್ ಟು ಕಂಟ್ರೋಲ್ ಫ್ರಮ್ ದ ರೆಲ್ಮ್ ಆಫ್ ದ ಸ್ಪಿರಿಟ್, ಅದರ್ವೈಸ್ ಯು ವಿಲ್ ಬಿ ವಿಕ್ಟಿಮ್ ಇನ್ ಲೈಫ್. ಅರ್ಥ ಏನ್ ಗೊತ್ತಾಯ್ತು? ನಾನು ಯಾಕೆ ಇದನ್ನ ಬರ್ದಿದ್ದೇನೆಂದ್ರೆ, ಜೀವಿತ ಅನ್ನೋದು ಆತ್ಮಿಕ ಜೀವಿತ. ಹಲೋ, ಎಷ್ಟು ಜನ ನಂಬ್ತೀರಿ? ನಿಜವಾದ ಜೀವಿತ ಬಂದು ಶಾರೀರದಲ್ಲ. ಯಾಕೆ ಹೇಳ್ರಿ? ಇದು ಸತ್ತೋಗ್ತದೆ, ಮಣ್ಣಿಗೆ ಮಣ್ಣಾಗ್ತದೆ. ಶಾಶ್ವತವಾಗಿರುವಂತ ಯಾವುದು? ಜೋರಾಗಿ ಹೇಳ್ರಿ. ನಿಜವಾದ ಲೈಫ್ ಯಾವುದು? ಆತ್ಮಂತ. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ, ನೀವು ಆತ್ಮನ ಮಂಡಲದಲ್ಲಿದ್ದುಕೊಂಡು ಜೀವಿಸ್ರಿ. ಆತ್ಮನು ಹೇಗೆ ಹೇಳ್ತಾನೆ ಅದ್ರ ಪ್ರಕಾರ ಜೀವಿಸ್ರಿ. ಇಲ್ಲ ಅಂದ್ರೆ ಬಲಿಪಶು ಆಗ್ತೀರಿ. ಸೈತಾನ್ ನಿಮ್ಮನ್ನ ಬಲಿಪಶು, ವಿಕ್ಟಿಮ್. ದೇವ್ರು ನಿಮ್ಮನ್ನ ಕರೆದಿದ್ದು ವಿಕ್ಟ್ರಿ ಆಗಿರ್ಲಿಕ್ಕೆ, ಬಟ್ ನೀವು ವಿಕ್ಟಿಮ್ ಆಗ್ತಾ ಇದ್ದೀರಿ. ಅರ್ಥ ಆಗ್ತದೆ? ದೇವರು ನಮ್ಮನ್ನ ಕರೆದಿದ್ದು ಜಯಶಾಲಿ ಆಗ್ಲಿಕ್ಕೆ, ಆದ್ರೆ ಸೈತಾನನಿಗೆ ಬಲಿಪಶು ಆಗಿದೆ. ಅವನ್ ಏನ್ ಹೇಳ್ತಾನೆ ಅದನ್ನ ಮಾಡ್ತೇವೆ, ಅವನ್ ಏನ್ ಹೇಳ್ತಾನೆ ಅದ್ರ ಪ್ರಕಾರ ಜೀವಿಸ್ತೇವೆ. ಇದಕ್ಕಾಗಿ ದೇವರು ನಮ್ಮನ್ನ ಕರೆದಿಲ್ಲ. ನಾವು ಸೈತಾನನ ಮೇಲೆ ಜಯೋತ್ಸವಗಳನ್ನ ಮೆರೆಸುವರಾಗಿದ್ದೇವೆ, ಜಯಶಾಲಿಗಳಾಗಿದ್ದೇವೆ. ಜಯೋತ್ಸವಗಳನ್ನು ಮೆರೆಸುವುದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನ. ಹೌದ್ರಿ? ಓಕೆ. ನಾನು ಇದು ಯಾಕೆ ಹೇಳಿದೇನೆಂದ್ರೆ, ಹಿಂದಿನ ವಚನದಲ್ಲಿ ನೀವೇನು ಓದಿದ್ರಿ? ನಾನ್ ನಿಮ್ಮ ಸಂಗಡ ಹೆಂಗೆ ಮಾತಾಡ್ತಾ ಇದ್ದೇನೆ? ಪ್ರಾಪಂಚಿಕ. ಯಾಕೆಂದ್ರೆ ನೀವು ಏನಾಗಿದ್ರಿ? ಹಾಲು ಕುಡಿಯೋರು ಮಕ್ಕಳ ದೊಡ್ಡವರ? ಎಷ್ಟು ಜನ ಇನ್ನೂ ಹಾಲು ಕುಡಿತಾ ಇದ್ರಿ? ದೊಡ್ಡವರು ಇದಾರೆ ಯಾರಾದ್ರು? ಗಟ್ಟಿ ಆಹಾರ ತಿನ್ಲಿಕ್ಕೆ ಆಗ್ತದ? ಇನ್ನು ಹಾಲು ಹಣ್ಣನ್ನೇ ತಿನ್ನೋರು ಯಾರ ಇದಾರ? ಈಗ 2 ವರ್ಷ 3 ವರ್ಷ ಮಕ್ಕಳಿಗೆ ಹಾಲು ಹಣ್ಣ ಕೊಡ್ತೀರಿ, ಮಾಂಸ ಕೊಡ್ತೀರಾ? ಆಗ್ತದ? ಯಾಕೆ ಆಗುದಿಲ್ಲ? ಹೌದಲ್ಲ? ಅರ್ಥ ಆಗ್ತದೆ? ಇನ್ನೊಂದು ತಿಳ್ಕೊಡ್ರಿ, ಯಾಕೆ ಪೌಲ್ ಅದನ್ನ ಹೇಳ್ತಾ ಇದ್ದಾನೆ ಅಂದ್ರೆ, ಎಷ್ಟು ಜನ ಚಿಕ್ಕ ಮಕ್ಕಳಾಗಿ ದೊಡ್ಡವರಾಗಿರಿ ಇಲ್ಲಿದ್ದವರು? ಎಲ್ರು ಅಲ್ಲ, ಒಪ್ಕೊಡ್ರಿ. ಯಾರಾದ್ರೂ ಸಡನ್ ಆಗಿ ಹಿಂಗೆ ಆಗಿ ದೊಡ್ಡವರಾಗಿ ಬಂದ್ಬಿಟ್ರೆ ಹೊರಗೆ ಲೋಕಕ್ಕೆ, ಪರಲೋಕದಿಂದ ಡಮ್ ಅಂತ ಏನಾದ್ರು? ಇಲ್ಲಲ್ಲ. ಯಾರು ಆದಾಮ್ ಅವಳ ತರ ಲೈಫಲ್ಲಿ ಇಡೀ ಜಗತ್ತಲ್ಲಿ ಒಬ್ರೇ ಮಕ್ಕಳಂಗೆ ಬರ್ಲಿಲ್ಲ, ಆದಾಮ್ ಅವಳು ಇಬ್ರೇ. ಹುಟ್ಟದಾಗೆ ದೊಡ್ಡವರಾದ್ರ ಅವ್ರಂಗೆ ಯಾರು ಹೋದಾಗಿರ ಮತ್ತೆ? ಇಲ್ಲಲ್ಲ.
ನೀವು ಚಿಕ್ಕವರಾಗಿದ್ದಾಗ, ಚಿಕ್ಕ ಮಕ್ಕಳಾಗಿದ್ದಾಗ ಎಲ್ಲವೂ ನಿಮಗಾಗಿ ಮಾಡಬೇಕಾಗಿತ್ತು. ಕರೆಕ್ಟಾ? ಅಂದ್ರೆ ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ನೀವು ಯಾವ ಡಿಸಿಷನ್ ತಗೋತಿರ್ಲಿಲ್ಲ. ಹೌದಾ? ಚಿಕ್ಕ ಮಕ್ಕಳಿದ್ದಾಗ ನೀವು ಯಾವ ನಿರ್ಧಾರ ತಗೋತಿರ್ಲಿಲ್ಲ. ಎಲ್ಲವೂ ನಿಮಗೆ ಮಾಡ್ಬೇಕಾಗಿತ್ತು. ಎಲ್ಲ ತಂದೆ ತಾಯಿಗಳೇ ಏನ್ ಮಾಡ್ತಿದ್ರು, ನಿಮಗೆ ಒಂದು ನಿರ್ಧಾರ ಮಾಡ್ತಿದ್ರು. ಈ ಮಕ್ಕಳಿಗೆ ಯಾವ ಬಟ್ಟೆ ಹಾಕಬೇಕು. ಈಗ ಶದ್ರಕಿಗೆ ಡಿಸೈಡ್ ಮಾಡ್ತಾನ ಯಾವ ಬಟ್ಟೆ ಹಾಕ್ಬೇಕಂತ? ಸ್ವಾಮಿಯವ್ರು ಡಿಸೈಡ್ ಮಾಡ್ತಾನ? ಇಲ್ಲ. ಅವ್ರಿಗೆ ನೀವು ಡಿಸೈಡ್ ಮಾಡ್ತೀರಿ ಏನ್ ಹಾಕಬೇಕು, ಏನ್ ಹಾಕಬಾರ್ದು. ಹೌದಾ? ಅರ್ಥ ಆಗ್ತದ ನಾನು ಹೇಳಿದ ನಿಮಗೆ? ಅಂದ್ರೆ ಎಲ್ಲವೂ ನಮಗೆ ಮಾಡಬೇಕಾಗಿತ್ತು. ಬಟ್ ಈಗ ಎಷ್ಟು ಜನ ಇದ್ರಿ ಅಪ್ಪ ಅಮ್ಮ ಹೇಳಿದ ಡ್ರೆಸ್ ಹಾಕೊಳ್ಳೋರು ಯಾರಿದ್ದೀರಾ? ಮಾತಾಡ್ರಿ. ಎಷ್ಟು ಜನ ಇದ್ರಿ ಹೆಂಡತಿ ಹೇಳಿದ ಡ್ರೆಸ್ ಹಾಕೊಳ್ಳೋರು ಯಾರಿದ್ದೀರಾ? ಅಥವಾ ಗಂಡ ಹೇಳಿದ್ದೆ ಡ್ರೆಸ್ ಹಾಕೊಳ್ಳೋರು ಯಾರಿದ್ದೀರಾ? ಇಲ್ಲ. ಎಲ್ಲ ನಿಮ್ದೇ ಚಾಯ್ಸ್. ಈಗ ಎಲ್ಲರಿಗೂ ಇಂಡಿಪೆಂಡೆಂಟ್. ಯಾಕೆಂದ್ರೆ ಈಗ ಏನಾಗಿದ್ರಿ, ನೀವು ದೊಡ್ಡವರಾಗಿದ್ರಿ. ಅದೇ ಪ್ರಕಾರ ಚಿಕ್ಕವರಾಗಿದ್ದಾಗ, ಅಂದ್ರೆ ಯೇಸುವನ್ನ ನಂಬಿದಂತ ವ್ಯಕ್ತಿಗಳಿಗೆ, ಈಗೀಗ ಬರೋರಿಗೆ ಎಲ್ಲವೂ ಹೇಳ್ಕೊಡ್ತಿದ್ರು. ಏನ್ ಮಾಡ್ಬೇಕು, ಏನ್ ಹಾಕೋಬೇಕು, ಹೇಗ್ ಮಾಡ್ಬೇಕಂತ. 10 ವರ್ಷ ಆಯ್ತು, 20 ವರ್ಷ ಆಯ್ತು ಯೇಸ್ವಾಮಿ ನಂಬಿ, ಈಗಲೂ ಸಹ ಹಂಗೆ ಆದ್ರೆ ಏನಾಗ್ತದೆ? ಇನ್ನೊಂದು ತಿಳ್ಕೊಟ್ಟು, ಚಿಕ್ಕ ಮಕ್ಕಳಿದ್ದಾಗ ಕೈಗೆ ಸಿಕ್ಕಿದೆಲ್ಲ ಎಲ್ಲ ಹೋಗ್ತಿತ್ತು. ನಂಬ್ತೀರಾ? ಆ ಮಕ್ಕಳು ಏನೇ ಹಿಡಿದ್ರು ಎಲ್ಲ ಏನ್ ಮಾಡ್ತಿದ್ವು? ಬಾಯಲ್ಲಿ ಹಾಕೋತಿದ್ವು. ಹೌದಾ? ರಬ್ಬರ್ ಸಿಕ್ಕರು ಬಾಯಲ್ಲೇ. ಹೌದಾ? ಕಾಕ್ರ ಸಿಕ್ಕರು ಬಾಯಲ್ಲೇ. ಹಾವು ಸಿಕ್ಕರು ಬಾಯಲ್ಲಿ. ಇತ್ತ? ಈಗ ಹೋಗ್ತದೆ ಎಲ್ಲ ಬಾಯಲ್ಲಿ. ಆದ್ರೆ ಆತ್ಮಿಕವಾಗಿ ಇನ್ನೂ ಎಲ್ಲ ಬಾಯಲ್ಲಿ ಹೋಗ್ತಾ ಇದೆ. ಏನು? ಎಲ್ಲ ಯಾವ ಪಾಸ್ಟರ್ ಯಾವ ಬೋಧಕ ಬಂದು ಏನ್ ಹೇಳಿದ್ರು ಒಳಗೆ, ಎಲ್ಲಾ ಡಾಕ್ಟರ್ಗಳಿಗೂ ಎಲ್ಲ ಒಳಗೆ. ತಿಳ್ಕೊಡ್ರಿ, ಎಲ್ಲಾ ಬೋಧನೆಗೆ ಒಳಗಾಗ್ಬೇಡ್ರಿ. ಯಾರೇನ್ ಹೇಳ್ತಾರೆ ಹೌದು ಎಸ್ ಒಳಗೆ. ಒಬ್ಬರು ರಾಂಗ್ ಹೇಳ್ಕೊಟ್ರು ಒಳಗೆ, ಸರಿ ಹೇಳ್ಕೊಟ್ರು ಒಳಗೆ. ಯಾರು ಏನ್ ಹೇಳ್ಕೊಡ್ಲಿ ಅದು ಒಳಗೆ ಸ್ವೀಕರಿಸ್ಬಿಡ್ರಿ. ದೇವರ ವಿಷಯ ಏನ್ ಹೇಳ್ತಾ ಇದೆ ಅಂದ್ರೆ, ಈಗ ನೀವು ಪ್ರಾಕೃತಿಕ ಮನುಷ್ಯ ಬೆಳೆದಂತವ್ರು. ಈಗ ನಿಮ್ಗೆ ಯಾರಾದ್ರೂ ಬಂದು ವಿಷ ಕೊಟ್ರೆ ತಿಂತೀರಾ? ಮಾತಾಡ್ರಿ. ಎಕ್ಸ್ಪೈರಿ ಆದಂತ ಬ್ರೆಡ್ ತಂದು ಕೊಟ್ರೆ ತಿಂತೀರಾ? ಯಾಕೆ ತಿನ್ನೋದಿಲ್ಲ? ಈಗ ನಿಮ್ಗೆ ಲೋಕದ ಬಗ್ಗೆ ಜ್ಞಾನ ಇದೆ, ಹಂಗೆ ಆತ್ಮನ ಬಗ್ಗೆ ಎಷ್ಟೋ ಜನರು ನಿಮಗೆ ವಿಷ ಕೊಟ್ರು ತಿಂತೀರಿ. ಕಣ್ಣು ಓಪನ್ ಆಗಿಲ್ಲ, ಇನ್ನೂ ಚಿಕ್ಕ ಮಕ್ಕಳಂತೆ ಇದೀರಿ. ನಾನು ಯಾಕೆ ಇದು ಹೇಳ್ತೇನೆ ಅಂದ್ರೆ, ನಾನು ಆಗಲೇ ಹೇಳಿದೆ, ಆತ್ಮನ ಮಾತುಗಳು ಬೇರೆ, ಲೋಕದ ಮಾತುಗಳು ಬೇರೆ. ಯೇಸು ಸ್ವಾಮಿ ಯಾವಾಗ್ಲೂ ಶಿಷ್ಯರ ಸಂಗಡ ಒಂದೇ ಮಾತಾಡ್ಬೇಕಂತ ಬಯಸ್ತಾ ಇದ್ದಂದ್ರೆ ಆತ್ಮಿಕ ವಿಚಾರಗಳನ್ನ. ಒಂದ್ ಕಡೆ ಯೇಸು ಸ್ವಾಮಿ ಇರ್ತಾರೆ, ಶಿಷ್ಯರೆಲ್ಲ ಲಾಜರ್ ಸತ್ತಿರ್ತಾನೆ, ಶಿಷ್ಯರಿಗೆ ಕರೀತಾರೆ, ಲಾಜರ್ನ ಕಡೆಗೆ ಹೋಗೋಣ ಬರ್ರಿ. ಯಾಕೆ? ಅವನು ಮಲಗಿದಾನೆ. ಏನಂತಾರೆ? ಮಲಗಿದಾನೆ, ಹೋಗೋಣ. ಶಿಷ್ಯರು ಹೇಳ್ತಾರೆ, ಮಲಗಿದವನಿಗೆ ಬಿಟ್ಟು ಬಿಡು ಮಾರ್ರೆ, ರೆಸ್ಟ್ ತಗೊಲಿ. ಅರ್ಥ ಆಯ್ತಾ? ಮಲಗೋರಿಗೆ ಎಬ್ಸಕ್ ಯಾಕೆ ಹೋಗ್ತಿ ಅಂತ ಅಂದ್ರು. ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಇದೆ, ಯಾಕೆ ಹೋಗ್ತಿ? ಆದ್ರೆ ಆಕ್ಚುಲಿ ಅವ್ ಮಲಗಿರ್ಲಿಲ್ಲ, ಏನಾಗಿದ್ದ? ಆದ್ರೆ ಯೇಸು ಸ್ವಾಮಿ ಯಾವಾಗಲೂ ನೆಗೆಟಿವ್ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ, ಪ್ರಾಕೃತಿಕ ಮನುಷ್ಯನಾಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಏನಂತ ಹೇಳಿದ, ಅವನು ಮಲಗಿದಾನೆ, ಅವನನ್ನ ಎಬ್ಬಿಸ್ಲಿಕ್ಕೆ ಹೋಗೋಣ. ಇವ್ರಿಗೆ ಅರ್ಥ ಆಗ್ಲಿಲ್ಲ ಅದು. ಇವ್ರೇನ್ ತಿಳ್ಕೊಂಡ್ರು? ಮಲಗಿದವನಿಗೆ ಯಾಕೆ ಎಬ್ಬಿಸಕ್ ಹೋಗ್ತೀಯ ಅಂತ ಅಂದ್ರು. ಯೋಹಾನ್ ಬರೆದ ಸುವಾರ್ತೆ ನಿಮಗೆ ನೀವು ನೋಡ್ರಿ ನಂಗೆ ಇದಾಗ್ತದೆ. 11ನೇ ಅಧ್ಯಾಯ ತೆಗಿರಿ, 11ನೇ ವಚನ. ಹಾ 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 ಏನಂದ್ರೆ, ನನ್ನ ಮಿತ್ರನಾದ ಲಾಜರನು ನಿದ್ರೆ ಮಾಡ್ತಾ ಇದ್ದಾನೆ. ಹಾ ಓಕೆ. ಹಾ 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 ಸಿ ಮಲ್ಕೊಂಡ್ರೆ ಆರಾಮಾಗ್ತಾನೆ, ಬಿಡು ಮಾರಾಯ, ನೀ ಯಾಕೆ ಹೋಗಿ ಎಬ್ಬಿಸ್ತಿ? ಅರ್ಥ ಆಗ್ತದೆ? ಶಿಷ್ಯರಿಗೆ ಇಷ್ಟು ಪ್ರಾಕೃತಿಕ ಮನುಷ್ಯರಾಗಿದ್ರಂದ್ರೆ ದೇವರಾತ್ಮನ ಮಾತುಗಳು ಅರ್ಥನೇ ಆಗುದಿಲ್ಲ. ಯಾಕೆಂದ್ರೆ ಯೇಸು ಸ್ವಾಮಿ ವಾಸ್ ಫುಲ್ ಆಫ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನಿಂದ ತುಂಬಲ್ಪಟ್ಟವನು. ಅವನ ಮಾತು ಜನರಿಗೆ ಅರ್ಥ ಆಗುದಿಲ್ಲ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ಬೇಜಾರಾಗ್ತದೆ ಇವರಿಗೆ, ಏನ್ ಹೇಳಿದ್ರು ಅರ್ಥ ಆಗುದಿಲ್ಲ ಅಂತೇಳಿ ಪೌಲ್ ಹೇಳ್ತಾನಲ್ಲ, ನಾನ್ ನಿಮ್ಮ ಸಂಗಡ ಬಂದಾಗ ದೇವರಾತ್ಮನ ರೀತಿ ಮಾತಾಡ್ಲಿಲ್ಲ, ಪ್ರಾಕೃತಿಕ ಮನುಷ್ಯನಿಗೆ ಮಾತಾಡ್ತೇನೆ. ಯಾಕೆಂದ್ರೆ ನಿಮ್ಗೆ ಇನ್ನೂ ಹಾಲು ಕುಡಿಯೋರಾಗಿದೆ. ಇನ್ನೂ ಆ ಶಿಷ್ಯರು ಏನ್ ಮಾಡ್ತಿದ್ರು? ಹಾಲು ಕುಡಿ. ಅದಕ್ಕೆ ಮುಂದೆ ಹೋದ್ಮಾ. ಹಾ ಹಾ ಹಾ
ಏನಂತ ಹೇಳಿದ್ರೆ ಅನ್ಸಿದ್ರಂತೆ, ನಿದ್ರೆಯನ್ನು ಕುರಿತು ಹೇಳಿದಾನಂತ. ಆಮೇಲೆ ಈಗ ಬೈಬಲ್ ಹೇಳ್ತದೆ ಸ್ಪಷ್ಟವಾಗಿ, ಅಂದ್ರೆ ಈ ಮಕ್ಕಳಿಗೆ ಅರ್ಥ ಆಗುದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಏನ್ ಹೇಳ್ದ, ಲಾಜರನು ಸತ್ತು ಹೋಗಿದ್ದಾನೆ. ಈಗೇನ್ ಹೇಳ್ತಾ ಇದ್ರೆ ಅವ್ನು ಸತ್ತು ಹೋಗಿದ್ದಾನೆ, ಎಬ್ಸಕ್ ಹೋಗೋಣ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕೆ ಅರ್ಥ ಆಗುದಿಲ್ಲ. ಆಗಳ ವಚನ ಓದಿದ್ವಿ, ಏನು ಸತ್ತದ್ದು, ಏನು ಶರೀರದವುಗಳ ಮೇಲೆ ಮನಸ್ಸಿಡುವುದು. ಯೇಸು ಸ್ವಾಮಿಗೆ ಮರಣ ಇಷ್ಟ ಇಲ್ಲ. ಸತ್ತು ಹೋದಂತ ವ್ಯಕ್ತಿಗೂ ಏನಂತ ಹೇಳ್ತಾ ಇದ್ದಾನೆ, ಮಲಗಿದಾನೆ, ಸತ್ತಿಲ್ಲ, ಮಲಗಿದಾನೆ. ಬಟ್ ಇವ್ರಿಗೆ ಅರ್ಥ ಆಗುದಿಲ್ಲ. ಅರ್ಥ ಆಯ್ತಲ್ಲ? ಪ್ರಾಕೃತಿಕ ಮನುಷ್ಯ ಅಂದ್ರೆ ಯಾರು ಹೇಳ್ರಿ? ಈಗ ಪ್ರಾಕೃತಿಕ ಮನುಷ್ಯ ಅಂದ್ರೆ ಕಣ್ಣಿಗೆ ಏನ್ ಕಾಣ್ತದೆ, ಕಿವಿಗೆ ಏನ್ ಕೇಳಿಸ್ತದೆ, ಹೃದಯ ಏನ್ ಬಯಸ್ತದೆ, ಅದರ ಪ್ರಕಾರ ನಡೆಯೋನು. ನಿಮ್ಮ ಕಣ್ಣಿಗೆ ಸಮಸ್ಯೆ ಕಾಣುದಿಲ್ವೋ? ಜೋರಾಗಿ ಹೇಳ್ರಿ. ಕಣ್ಣಿಗೆ ಸಮಸ್ಯೆ ಕಾಣ್ತದೆ, ಪ್ರಾಕೃತಿಕ ಮನುಷ್ಯನು ಆ ಸಮಸ್ಯೆನೇ ಆಲೋಚಿಸ್ತಾನೆ, ಸಮಸ್ಯೆ ಬಗ್ಗೆನೇ ಮಾತಾಡ್ತಾನೆ. ಆದ್ರೆ ಆತ್ಮಿಕ ಮನುಷ್ಯನು ಸಮಸ್ಯೆ ಇದ್ರು ಸಮಸ್ಯೆ ಬಗ್ಗೆ ನೋಡುದಿಲ್ಲ, ಸಮಸ್ಯೆ ಬಗ್ಗೆ ಮಾತಾಡುದಿಲ್ಲ, ಸಮಸ್ಯೆಯಲ್ಲಿರೋ ಬಿಡುಗಡೆ ಬಗ್ಗೆ ಮಾತಾಡ್ತಾನೆ. ಇಲ್ಲಿ ಸಮಸ್ಯೆ ಏನೋ ಸತ್ತೋಗಿದ್ದಾನೆ, ಆದ್ರೆ ಯೇಸು ಸ್ವಾಮಿ ಸತ್ತೋಗಿದ ಬಗ್ಗೆ ಮಾತಾಡ್ತಾ ಇಲ್ಲ, ಮಲಗಿದ ಬಗ್ಗೆ ಮಾತಾಡ್ತಾನೆ. ಮಲಗಿದವ್ರನ್ನ ಎಬ್ಬಿಸಬಹುದು, ಸತ್ತವ್ರನ್ನ ಎಬ್ಬಿಸಕ್ ಆಗ್ತದ? ಹಾಗಾದ್ರೆ ನೀನ್ ಏನಂತ ನೋಡ್ತಾ ಇದೀಯ? ಮಲಗಿದಂಗೆ ನೋಡಿದ್ರೆ ಅವನು ಎದ್ದೇಳ್ತಾನೆ, ಸತ್ತಂತ ನೋಡಿದ್ರೆ ನೀವು ಎದ್ದೇಳುವುದಿಲ್ಲ. ನೀನ್ ಸಮಸ್ಯೆ ಅಂತ ನೋಡಿದ್ರೆ ಸಮಸ್ಯೆ ಹಂಗೆ ಇರ್ತದೆ. ಸಮಸ್ಯೆಯಲ್ಲಿ ಜಯ ಹೊಂದಿದವನ ಹಾಗೆ ನೀನ್ ನೋಡು. ನೀನ್ ಏನ್ ನೋಡ್ತೀಯೋ, ಏನ್ ಮಾತಾಡ್ತೀಯೋ ಅದನ್ನ ನೀವು ಸ್ವಾಧೀನಪಡಿಸ್ಕೊಳ್ತೀಯ. ಅರ್ಥ ಆಗ್ತದ ನಾನು ಹೇಳಿದ ನಿಮಗೆ? ಸೊ ಇಲ್ಲಿ ಅದೇ ಆಯ್ತು. ಯೇಸು ಸ್ವಾಮಿ ಹೇಳಿದವರಿಗೆ ಅರ್ಥ ಆಗುದಿಲ್ಲ. ಪ್ರಾಕೃತಿಕ ಮನುಷ್ಯರಂಗೆ ಜೀವಿಸಿದ್ರು. ನಾನು ಅದೇ ಹೇಳ್ತೇನೆ, ನಿಮಗೆ ಏನಾದ್ರೂ ರೋಗ ಬಂದ್ರೆ ರೋಗ ನನ್ನಲ್ಲಿ ಇದೆ ಅಂತ ಹೇಳ್ಬೇಡ್ರಿ. ಅರ್ಥ ಆಗ್ತದೆ? ರೋಗ ನನ್ನಲ್ಲಿದೆ ಅಂತ ಹೇಳ್ಬೇಡ್ರಿ. ರೋಗ ಬಂದಿದೆ, ಅದು ಹೋಗ್ತದೆ. ಗೆಸ್ಟ್ ಬಂದ್ರೆ ನಿನ್ನ ಒಳಗೆ ಇರುವುದಿಲ್ಲ, ಅವ್ರು ಹೋಗ್ತಾರೆ. ಪಾರಿವಾಳ ಬಂದು ಕೂತಿದೆ ಅಷ್ಟೇ, ಮತ್ತದು ಹೊರಟು ಹೋಗ್ತದೆ. ನನ್ನಲ್ಲಿದೆ ಅನ್ನುವಂತ ತಪ್ಪಾದ ಅರಿಕೆಯನ್ನ ಮಾಡ್ಬೇಡ್ರಿ. ಫಸ್ಟ್ ಬಹಳ ಕಷ್ಟ ಇದೆ, ಅರಿಕೆ ಮಾಡ್ಬೇಡ. ಕಷ್ಟ ಬಂದಿದ್ದು ನಿನ್ ಜೊತೆಗೆ ಇರಕ್ಕೆ ಅಲ್ಲ, ಅದು ಹೊರಟು ಹೋಗಕ್ಕೆ. ವಾಪಸ್ ಹೋಗ್ತದೆ, ನಿನ್ನಟ್ಟ ಇರುವುದಿಲ್ಲ, ನಿನ್ನ ಒಳಗಡೆ ನೆಲೆಗೊಳ್ಳುವುದಿಲ್ಲ. ಸೊ ಇಲ್ಲೇನ್ ಹೇಳ್ತದೆ, ಶರೀರದ ಮೇಲೆ ಮನಸ್ಸಿಡುವುದು ಮರಣ. ಅಂದ್ರೆ ಏನು? ನೀನು ಪ್ರಾಕೃತಿಕವಾದ ರೀತಿಯಲ್ಲಿ ಜೀವಿಸಿದ್ರೆ ಅದು ಮರಣ. ಆದ್ರೆ ಪವಿತ್ರಾತ್ಮನೆಗಳ ಮೇಲೆ ನೀನು ಮನಸ್ಸಿಟ್ರೆ ಇದ್ರ ಬಗ್ಗೆ ಏನು ಫಸ್ಟ್? ಹಾಗಾದ್ರೆ ಉದಾಹರಣೆಗೆ ಹೇಳ್ತೇನೆ. ನೀನು ನಿನ್ನ ಹಣಕಾಸಿನ ಕುರಿತಾಗಿ ಶರೀರದ ಪ್ರಕಾರ ಆಲೋಚನೆ ಮಾಡಿದ್ರೆ ಹಣದ ವಿಷಯದಲ್ಲಿ ನೀನು ಸತ್ತೋಗ್ತೀಯಾ ಅಂದ ಅರ್ಥ ಆಗ್ಲಿಲ್ಲ? ಅರ್ಥ ಆಗ್ಲಿಲ್ಲ? ಶರೀರಗಳ ಮೇಲೆ ಮನಸ್ಸಿಡುವುದು ಮರಣ. ನೀನು ಹಣ ಕುರಿತಾಗಿ ಶಾರೀರದ ಪ್ರಕಾರ ಆಲೋಚನೆ ಮಾಡಿದ್ರೆ ನಿನಗೆ ಹಣ ಯಾವಾಗಲೂ ಸತ್ತಂಗೆ ಇರ್ತದೆ, ನಿಂಗೆ ಸಿಗುವುದಿಲ್ಲ. ಶಾರೀರದ ಪ್ರಕಾರ ಅಂದ್ರೆ ಪ್ರಾಕೃತಿಕ ಮನುಷ್ಯನ ಪ್ರಕಾರ ಹೇಳ್ತೇನೆ, ಫಸ್ಟ್ ನನ್ನ ಲೈಫಲ್ಲಿ ಹಣನೇ ಇಲ್ರಿ, ಬಹಳ ಕಷ್ಟ. ಅರ್ಥ ಆಗ್ತದೆ? ನೀನ್ ಫೈನಾನ್ಸ್ ಬಗ್ಗೆನೂ ಏನ್ ಮಾತಾಡ್ತೀಯೋ ಅದು ನಿನ್ ಜೀವಿತದಲ್ಲಿ ಆಗ್ತದೆ. ಉದಾಹರಣೆ ಇತ್ತು, ನಿನ್ನ ಭವಿಷ್ಯದ ಬಗ್ಗೆ ನಿನ್ನ ಆಲೋಚನೆ ನಿನ್ನ ಶರೀರ ಹೇಳ್ದಂಗಿದ್ರೆ ನಿನ್ನ ಭವಿಷ್ಯ ಸತ್ತದ್ದಾಗ್ತದೆ, ಜೀವದಿಂದ ಹೇಳೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ನೀನು ಆಲೋಚನೆ ಮಾಡುವ ರೀತಿ ಬದಲಾಗ್ಬೇಕು. ನೀನು ನಿನ್ನ ಆರೋಗ್ಯವನ್ನ ಎದರಿಂದ ನೋಡ್ತೀಯ? ನಿನ್ನ ಶರೀರದಿಂದ ನೋಡಿದ್ರೆ ನಿನ್ನ ಆರೋಗ್ಯ ಸತ್ತೋಗ್ತದೆ. ಆದ್ರೆ ನೀನು ಪವಿತ್ರಾತ್ಮನ ಪ್ರೇರಣೆಯಿಂದ ಆತ್ಮಿಕವಾಗಿ ನೋಡಿದ್ರೆ ನಿನಗೆ ಆರೋಗ್ಯ ಜೀವವಾಗಿ ಸಿಗ್ತದೆ. ನಿನ್ನ ಫೈನಾನ್ಷಿಯಲ್ ಕಂಡೀಷನ್ ಅನ್ನ ನಿನ್ನ ಶರೀರದ ರೀತಿಯಲ್ಲಿ ನೀನು ನೋಡಿದ್ರೆ ನಿನಗೆ ಯಾವಾಗ್ಲೂ ಫೈನಾನ್ಷಿಯಲ್ ಕಂಡೀಷನ್ ಸತ್ತದೇ ಇರ್ತದೆ. ಅಂದ್ರೆ ನೀನು ಎದ್ದೇಳುವುದಿಲ್ಲ. ನೀನು ಅದರಿಂದ ಸಾಲವನ್ನ ನೀನು ಕೇವಲ ನಿನ್ನ ಶರೀರಕ್ಕೆ ಕಣ್ಣಿಂದ ನೋಡ್ತಾ ಇದ್ರೆ ನೀನು ಸಾಲದಲ್ಲೇ ಇರ್ತೀಯ, ಸಾಲದಿಂದ ಬಿಡುಗಡೆ ಹೊಂದುವುದಿಲ್ಲ. ಆದ್ರೆ ದೇವರ ಆತ್ಮನಿಂದ ನೀನು ಅದನ್ನ ನೋಡುವುದಾದ್ರೆ ನಿನಗೆ ಅದು ಜೀವವಾಗಿ ಮಾರ್ಪಡ್ತದೆ. ಅಂದ್ರೆ ನೀನು ಬಿಡುಗಡೆ ಹೊಂದುದನ್ನು ನೀನು ಕಾಣ್ತೀಯ. ತಿಳ್ಕೊಡ್ರಿ, ಇದು ಬಹಳ ಟಫ್ ಅರ್ಥ ಆಗೋದು, ಬಟ್ ಅರ್ಥ ಮಾಡ್ಕೊಳ್ರಿ ಪ್ರಾರ್ಥನೆ ಪೂರ್ವಕವಾಗಿ. ನೀನು ಯಾವುದನ್ನ ಯಾವ ರೀತಿ ನೋಡ್ತೀಯೋ ಅದು ಆಗ್ತದೆ. ಮರಣ ನಿನಗೆ ಆಗ್ಬೇಕಾ, ಜೀವ ಆಗ್ಬೇಕಾ? ಆರೋಗ್ಯದ ಬಗ್ಗೆ ಮರಣ ಬೇಕಾ, ಜೀವ ಬೇಕಾ? ಮರಣ ಅಂದ್ರೇನು? ಶಾಶ್ವತವಾಗಿರೋದು, ಶಾಶ್ವತವಾಗಿ ಮರಣದಲ್ಲೇ ಇರೋದು. ಜೀವ ಅಂದ್ರೆ ಶಾಶ್ವತವಾಗಿ ಜೀವದಲ್ಲಿರುವುದು. ನಿನಗೆ ಆರೋಗ್ಯ ಶಾಶ್ವತವಾಗಿ ಜೀವದಿಂದ ಇರಬೇಕು, ಶಾಶ್ವತವಾಗಿ ಮರಣ ಆಗ್ಬೇಕು. ಅಂದ್ರೆ
ರೋಗ ನಿನ್ನ ಒಳಗಡೆನೆ ಇರ್ಬೇಕ ಲೈಫ್ ಲಾಂಗು, ಅಥವಾ ನಿನ್ನನ್ನು ಬಿಟ್ಟು ಆರೋಗ್ಯದಲ್ಲಿ ಇರ್ಬೇಕು. ಹಂಗಂದ್ರೆ ನೀನ್ ಏನ್ ಮಾಡ್ಬೇಕಂದ್ರೆ ನಿನ್ನ ಶರೀರ ನೋಡ್ದ ಹಾಗೆ ಅದನ್ನ ನೋಡ್ಬೇಡ. ನಿನ್ ಶರೀರ ಹೇಳ್ತದೆ ನಿನ್ ರೋಗ ದೊಡ್ಡದು, ಅದು ನಿನ್ನನ್ನು ಬಿಟ್ಟು ಹೋಗುದಿಲ್ಲ. ಹಂಗೆ ನೀನ್ ನೋಡಿದ್ರೆ ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುದಿಲ್ಲ. ಬಟ್ ಅದನ್ನ ಬಿಟ್ಟು ನಿನ್ನ ಆತ್ಮಿಕ ಕಣ್ಣುಗಳಿಂದ ನೋಡು, ಅದು ನಿನ್ನನ್ನು ಬಿಟ್ಟು ಹೋಗ್ತದೆ. ಅರ್ಥ ಆಯ್ತಾ? ಇನ್ನೊಂದು ವಚನ ಓದ್ಕೊಳ್ಳೋಣ, ಮುಗಿಸ್ತೇನೆ ನಾನು. ಇಬ್ರಿಯ ಪುಸ್ತಕ 5ನೇ ಅಧ್ಯಾಯ ತೆಗೆದು 12ನೇ ವಚನದಿಂದ ಓದೋಣ. ಓಕೆ. ಫಸ್ಟ್ ಏನ್ ಹೇಳ್ತಾ ಇದ್ದಾನೆ, ಕಾಲವನ್ನ ನೋಡಿದ್ರೆ ಅರ್ಥ ಏನು? ಎಷ್ಟು ಜನ ಆಯ್ತು 5 ವರ್ಷಕ್ಕಿಂತ ಹೆಚ್ಚು? 5 ವರ್ಷ ಆಯ್ತು ಫಸ್ಟ್ ನಾನು ಯೇಸುಸ್ವಾಮಿ ನಂಬಿ, ಅದಕ್ಕಿಂತ ಹೆಚ್ಚಾಯ್ತು. 5 ವರ್ಷಕ್ಕಿಂತ ಜಾಸ್ತಿ ಆದ್ರೆ ಎಷ್ಟು ಜನ ಇದ್ರಿ? 3 ವರ್ಷಕ್ಕಿಂತ ಹೆಚ್ಚಾದವ್ರು ಎಷ್ಟು ಜನ ಇದ್ರಿ? 3 ವರ್ಷ ಅಂದ್ರೆ ಯೇಸುಸ್ವಾಮಿ ನಂಬಿ 3 ವರ್ಷಕ್ಕಿಂತ ಹೆಚ್ಚಾಗಿದೆ ಯಾರೇ ಇಲ್ವಾ? ಹಾಗಾದ್ರೆ ನೀವೆಲ್ಲ ಈಗ ನಂಬಿದ್ದೀರಾ? ನಾನು ಹೇಳ್ತಾ ಇರೋದು 3 ವರ್ಷಕ್ಕಿಂತ ಮೇಲ್ಪಟ್ಟು, 10 ವರ್ಷ ಆಗ್ಲಿ, 15 ವರ್ಷ ಆಗ್ಲಿ, 20 ವರ್ಷ ಆಗ್ಲಿ, ಎಷ್ಟೇ ಆಗ್ಲಿ, ಬಟ್ 3 ವರ್ಷಕ್ಕಿಂತ ಕಡಿಮೆ ಇಲ್ಲ. ಹೌದಾ? ಎಲ್ಲರೂ 3 ವರ್ಷ ಮಿನಿಮಮ್ ಆಗಿದೆಯಲ್ಲ. ಒಬ್ಬ ವಿಶ್ವಾಸಿ ರಕ್ಷಣೆ ಹೊಂದಿ 3 ವರ್ಷದ ಒಳಗಡೆ ಅವನು ಬೋಧಕನಾಗ್ಬೇಕು, ಅವನು ಶಿಷ್ಯನಾಗ್ಬೇಕು. ಗೊತ್ತಾ ನಿಮಗೆ? ಈಗ ನೀವೆಲ್ಲ ಎಷ್ಟು ವರ್ಷ ಆಯ್ತು? 3 ಅಲ್ಲ, 5 ಅಲ್ಲ, 10 ಅಲ್ಲ, ಕೆಲವರು 15, 20, 30 ವರ್ಷ ಆಯ್ತು. ಕಾಲವನ್ನ ನೋಡಿದ್ರೆ ನೀವೇನಾಗ್ಬೇಕಿತ್ತು? ಏನಾಗ್ಬೇಕಿತ್ತು? ಆದ್ರೆ ಇನ್ನೂ ನಿಮಗೆ ಬೋಧನೆ ಮಾಡಬೇಕು, ಇನ್ನೂ ನಿಮ್ಗೆ ಇನ್ನೊಬ್ಬರೇ ಬೋಧನೆ ಮಾಡ್ಬೇಕು. ಅರ್ಥ ಏನಾಗಾರೆ ಬೋಧಕರಾಗ್ಬೇಕಿತ್ತಂದ್ರೆ ಎಲ್ಲರಿಗೂ ಬುದ್ಧಿ ಹೇಳೋರಲ್ಲ, ಇಷ್ಟು ಒಳಗಡೆ ನೀವು ಸುವಾರ್ತೆಯನ್ನ ಸಾರಿ ಜನರನ್ನ ದೇವರ ಕಡೆಗೆ ನಡೆಸಿ, ಯಾರಿಗೆ ನೀವು ನಡೆಸಿರ ಅವರಿಗೆ ನೀವು ಬೋಧಕರಾಗಬೇಕಾಗಿತ್ತು. ಹೌದಾ? ಒಂದು ಆತ್ಮನೂ ರಕ್ಷಣೆ ಬಂದಿಲ್ಲ ನಿಮ್ಮ ಮೂಲಕ. ಕಾಲವನ್ನ ನೋಡಿದ್ರೆ ಇಷ್ಟೊತ್ತಿಗೆ ನೀವು ಸುವಾರ್ತೆನ ಸಾರಿ ಎಷ್ಟೋ ಜನರಿಗೆ ದೇವರ ಬಳಿಗೆ ನಡೆಸಿ ಅವರಿಗೆ ನೀನು ಬೋಧಕನಾಗಬೇಕಾಗಿತ್ತು. ಆದ್ರೆ ಇನ್ನೂ ನೀನು ವಿಶ್ವಾಸಿ ಆಗಿದೆಯಾ? ಮುಂದೆ ಇಲ್ಲ ನಾವು ನೋಡ್ತೇವೆ, ನೀವು ಇಷ್ಟೊತ್ತು ಒಳಗಡೆ ಬೋಧಕರಾಗಬೇಕಾಗಿತ್ತು. ಆದ್ರೆ ಇನ್ನು ನಿಮಗೆ ಒಬ್ಬನು ದೈವೋಕ್ತಿಗಳ ಮೂಲ ಪಾಠಗಳನ್ನ ತಿರುಗಿ ಕಲಿಸಿಕೊಡ್ಬೇಕು. ಅರ್ಥ ಏನು? ಬೋಧಕರು ಏನ್ ಮಾಡ್ತಾರೆ? ಬೋಧಿಸ್ತಾರೆ, ಬೋಧನೆ ಮಾಡ್ದಂಗೆ ಜೀವಿಸ್ತಾರೆ. ಹೌದಾ? ಆದ್ರೆ ಈಗೇನಾಗಿದೆ, ಬೋಧಕರಾಗಬೇಕಾದ ಸಮಯದಲ್ಲಿ ಇನ್ನೊಬ್ರು ನಿಮಗೆ ಬೋಧನೆ ಮಾಡ್ಬೇಕು. ಚರ್ಚಿಗೆ ಬರ್ರೋ, ಪ್ರೇಯರ್ ಮಾಡ್ರೋ, ಫಾಸ್ಟಿಗೆ ಬರ್ರೋ, ಇನ್ನು ಹೇಳ್ಬೇಕು. ನೀವ್ ಇನ್ನೊಬ್ರಿಗೆ ಹೇಳ್ಬೇಕಾಗಿತ್ತು ಈಗ, ಆದ್ರೆ ಇನ್ನು ನಿಮಗೆ ಹೇಳ್ಬೇಕು. ನಾನು ಹೇಳ್ತೇನೆ ನೋಡ್ರಿ, ನಾವು ಒತ್ತಾಯ ಮಾಡೋದು ಯಾಕೆ ಬಿಡು, ಕರ್ತನನ್ನ ನೀವು ನಿಜವಾಗಿ ಪ್ರೀತಿಸಿದ್ರೆ ನಿಮಗೆ ಯಾರು ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ನಿಮಗೆ ದೇವರ ಮೇಲೆ ಪ್ರೀತಿ ಇಲ್ಲದೆ ಇರೋದ್ರಿಂದ ನೀವೇನ್ ಮಾಡ್ತೀರಿ, ನಿಮಗೆ ಕೊಟ್ಟ ಕೆಲಸಗಳಲ್ಲಿ ಬೇಜವಾಬ್ದಾರಿ ಆಗಿರ್ತೀರಿ. ಆಕ್ಚುಲಿ ಹೇಳ್ಬೇಕಾದ್ರೆ ನೀವು ಇನ್ನೊಬ್ಬರನ್ನ ಬಲಪಡಿಸೋರಾಗ್ಬೇಕಿತ್ತು, ಇನ್ನೊಬ್ಬರಿಗೆ ಉಪದೇಶ ಮಾಡಿ ಕರ್ಕೊಂಬರೋರಾಗಿರ್ಬೇಕು, ಇನ್ನೊಬ್ಬರಿಗೆ ಉಪದೇಶ ಮಾಡಿ ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಅದು ಬಿಟ್ಟುಕೊಟ್ಟು ಇನ್ನೂ ನಮಗೆ ಇನ್ನೊಬ್ರು ಹೇಳ್ಬೇಕು, ಚರ್ಚಿಗೆ ಬರ್ರಿ, ಸುವಾರ್ತೆ ಸಾರಿ ಅಂತ ನಿಮ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಗೊತ್ತಾ ನಿಮ್ಗೆ? ನಿಮ್ಮ ಮೂಲ ಜವಾಬ್ದಾರಿ ಅದು. ಆದ್ರೆ ಇನ್ನೊಬ್ಬ ನಿಮಗೆ ಮೂಲ ಪಾಠ, ಫೌಂಡೇಶನ್ ಟೀಚಿಂಗ್ ಹೇಳ್ಕೊಡ್ಬೇಕಾಗಿದೆ. ಪ್ರೇಯರ್ ಮಾಡ್ರಿ, ಚರ್ಚಿಗೆ ಬರ್ರಿ, ಹೌದಾ, ಸುವಾರ್ತೆ ಸಾರ್ರಿ, ಇದೆಲ್ಲ ಏನು? ಫೌಂಡೇಶನ್, ಮೂಲ ಪಾಠ. ಇದನ್ನ ಇನ್ನೊಬ್ಬ ತಿಳಿಸ್ಬೇಕಾಗಿದೆ. ಯಾಕೆ? 12ನೇ ವಚನ ಮುಂದೆ ಹೋದ್ರಿ. ಮೂಲ ಪಾಠಗಳನ್ನ ನಿಮಗೆ ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ನೀವು ಹಾಲು ಕುಡಿಯತಕ್ಕವರೇ ಹೊರತು ಇನ್ನೂ ಕೂಡ ಏನಾಗ್ತಾ ಇಲ್ಲ, ಗಟ್ಟಿಯಾದ ಆಹಾರವನ್ನ ನಿಮಗೆ. ಹಾಗಾದ್ರೆ ಏನು ಗಟ್ಟಿಯಾದ ಆಹಾರ? ಮುಂದೆ ಹೋದ್ರಿ. ಹಾಲು ಕುಡಿಯುವವನು ಬೇಬಿ ಆಗಿದ್ದಾನೆ, ಕೂಸಿನ ಆಗಿದ್ದಾನೆ. ಅವನೇನ್ ಮಾಡ್ತಾನಂತೆ, ನೀತಿಯ ವಾಕ್ಯದ ವಿಷಯದಲ್ಲಿ ಅನುಭವ ಇಲ್ಲದವನಾಗಿ ಇರ್ತಾನೆ. ಕೂಸುಗಳಿಗೆ ಅನುಭವ ಇರುವುದಿಲ್ಲ, ಆದ್ರೆ ಪ್ರಾಯಸ್ಥರಿಗೆ ಏನಿರ್ತದೆ?
ಗಟ್ಟಿಯಾದ ಆಹಾರವು ಹಾ 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 ನಾನು ಒಂದೇ ಹೇಳ್ತೇನೆ ನೋಡ್ರಿ, ಏನಿದ್ರ ಅರ್ಥ, ನೀವು ಇನ್ನೂ ಕೂಸಿನಂಗೆ ಇರುವುದ್ರಿಂದ ನಿಮಗೆ ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿ ಹೇಳ್ತೇನೆ, ಬಹಳ ಚೆನ್ನಾಗಿದೆ ಹೇಳ್ತೇನೆ ಅಂದ್ರೆ, ಇಫ್ ಎನಿ ಒನ್ ಹೂ ಲಿವ್ಸ್ ಆನ್ ಮಿಲ್ಕ್ ಬೀಯಿಂಗ್ ಸ್ಟಿಲ್ ಅನ್ ಇನ್ಫ್ಯಾಂಟ್, ಮಗು ಆಗಿದ್ದಾನೆ, he is not acquainted with the teachings about righteousness, ಅಂದ್ರೆ you are not skilled in the doctrines of righteousness, ನೀತಿಯ ಪಾಠಗಳ ವಿಷಯದ, ನೀತಿಯ ವಾಕ್ಯದಲ್ಲಿ ಅವನಿಗೆ ಏನಿಲ್ಲ, ಅನುಭವ ಇಲ್ಲ. ಏನು ನೀತಿ ವಾಕ್ಯ? ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ, ನೀತಿವಂತರನ್ನಾಗಿ ಮಾಡಿದ್ದಾರೆ. ಅಬ್ರಹಾಮನು ದೇವರನ್ನ ನಂಬಿದ, ಅವನ ನಂಬಿಕೆಯು ನೀತಿ ಎಂದು ಎನಿಸಲ್ಪಡುತ್ತೆ. ಹೌದಾ? ಏನಿದು ಹಾಗಾದ್ರೆ? ನಮಗೆ ಇನ್ನೂ ದೇವರ ನೀತಿ ವಾಕ್ಯದ ಅನುಭವ ಇಲ್ಲ. ಅಬ್ರಾಹ್ಮನಿಗೆ ಅದು ಅನುಭವ ಆಯ್ತು, ಬಟ್ ನಮಗಿನ್ನೂ ಅನುಭವ ಇಲ್ಲ. ಯಾಕೆಂದ್ರೆ ನಾವಿನ್ನೂ ಏನಾಗಿದ್ದೇವೆ, ಕೂಸುಗಳಾಗಿದ್ದೇವೆ. ಇನ್ನೊಬ್ರು ನನಗೆ ಹೇಳ್ಕೊಡ್ಬೇಕಾಗಿತ್ತು. ಆದ್ರೆ ದೇವರ ಆತ್ಮನು ಇದ್ದಂತ ಆತ್ಮಿಕ ಮನುಷ್ಯ ಏನ್ ಮಾಡ್ತಾನೆ ಗೊತ್ತಾ? ಏನು ಬೇಡ, ಯೇಸು ಸ್ವಾಮಿ ಹುಟ್ಟಿದಾಗ ಒಬ್ಬ ದೇವಾಲಯದಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಅವನ ಹೆಸರು ಸಿಮಿಯೋನ್. ಹೌದಾ? ಅವನು ಸಿಮಿಯೋನನು ದೇವರ ಆಲಯದಲ್ಲೇ ಕಾಯ್ತಾ ಇದ್ದ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಇವನು ದೇವರ ಆತ್ಮನ ಪ್ರೇರೇಪಣೆಯಿಂದ, ದೇವರ ಆತ್ಮನಿಂದ ನಡೆಸಲ್ಪಡುವನ ಅಂತ ಒಬ್ಬ ವ್ಯಕ್ತಿ ಆಗಿದ್ದ. ಇವನು ಯೇಸುವನ್ನ ನೋಡ್ದ. ಯಾರನ್ನ? ಕೂಸನ್ನ ನೋಡ್ದ. ಅಪ್ಪ ಅಮ್ಮನು ಕೂಸು ನೋಡ್ದ, ಲೋಕದ ಜನರು ಕೂಸನ್ನು ನೋಡಿದ್ರ, ಎಲ್ರು ನೋಡಿದ್ರಲ್ಲ. ಆದ್ರೆ ಸಿಮಿಯೋನ ಕೂಸನ್ನು ನೋಡುವಾಗ ಏನಂತ ನೋಡ್ದ? ಲೂಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 22ರಿಂದ ಓದೋಣ. ಈಗ ನೋಡ್ರಿ. ಓಕೆ, ಓಕೆ, ಮುಂದೆ ಓದ್ಮ. 5ರಿಂದ ಓದ್ರಿ. 25. ಸಿಮಿಯೋನೊಬ್ಬ ಮನುಷ್ಯನಿದ್ದನು. ಇವನೇನಾಗಿದ್ದ? ಪವಿತ್ರಾತ್ಮನ ಪ್ರೇರೇಪಣೆ ಉಳ್ಳವನಾಗಿದ್ದ. ಓಕೆ, ಅಂದ್ರೆ ಆತ್ಮಿಕ ಮನುಷ್ಯನು, ಪವಿತ್ರಾತ್ಮ ಪ್ರೇರೇಪಣೆ ಇಲ್ಲದವನು ಲೌಕಿಕ ಮನುಷ್ಯ. ಓಕೆ, ಈಗ ನೋಡ್ರಿ. ಹೌದ್ರಿ. ಸಿಮಿಯೋನ ಯೇಸುವ ಮಗುವನ್ನ ಏನಂತ ನೋಡ್ತಾ ಇದ್ದಾನೆ? ಹಲೋ, ಇವನು ಆ ಮಗುವನ್ನ ರಕ್ಷಕನೆಂದು ನೋಡ್ಲಿಕ್ಕೆ ಯಾವಾಗ ಸಾಧ್ಯ ಆಯ್ತು? ಹೋಲಿ ಸ್ಪಿರಿಟ್. ಯಾರಲ್ಲಿ ಹೋಲಿ ಸ್ಪಿರಿಟ್ ಇಲ್ಲ ಅವ್ರು ಏನಂತ ನೋಡಿದ್ರು? ಬರೆಯನ ಮಗುವನ್ನ ಬಡಗಿಯ ಮಗ. ಹೌದಾ? ಇವನು ಕೇವಲ ಒಬ್ಬ ಮಗು ಅಷ್ಟೇ ನೋಡಿದ್ರು. ಹಲೋ, ಅರ್ಥ ಆಗ್ತಾ ಇದೆ ನಾನು ಹೇಳಿದ ನಿಮಗೆ? ಇಲ್ಲಿ ಏನ್ ಹೇಳ್ತಾ ಇದೆ ನಿಮಗೆ? ಪ್ರಾಯಸ್ಥರು ಅಂದ್ರೆ ಜ್ಞಾನೇಂದ್ರಿಯಗಳನ್ನ ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಇದು ಕೆಟ್ಟು ಎಂಬ ಭೇದವನ್ನ ತಿಳ್ಕೊಳ್ಳೋರು. ನಿಮ್ಮ ಜ್ಞಾನೇಂದ್ರ, ನಿಮ್ಮ ಮನೋನೇತ್ರಗಳಿಗೆ ಕೌಶಲ್ಯಗಳಂದ್ರೆ ತರಬೇತಿಯನ್ನ ದೇವರು ಕೊಡ್ತಾರೆ. ಪ್ರಾಕೃತಿಕ ಮನುಷ್ಯನಿಗೆ ಕೊಡುವುದಿಲ್ಲ. ಹೋಲಿ ಸ್ಪಿರಿಟ್ ಯಾರ ಒಳಗಡೆ ಇರ್ತದೆ ಅವರ ಜ್ಞಾನೇಂದ್ರಿಯಗಳಿಗೆ ದೇವರು ಶಿಕ್ಷೆ ಅಂದ್ರೆ ಒಂದು ಟೀಚಿಂಗ್ ಕೊಡ್ತಾರೆ. ಅರ್ಥ ಆಗ್ತದೆ ನಿಮಗೆ ಹೇಳುದು? ನಿಮ್ಮ ಆಲೋಚನೆ ಇನ್ನೊಬ್ಬರಂಗೆ ಇರುವುದಿಲ್ಲ. ಅವಾಗ ಜನ ನೋಡುವುದನ್ನ ನೀವು ನೋಡುದಿಲ್ಲ, ನೀವು ನೋಡುವುದನ್ನ ಜನ ನೋಡುವುದಿಲ್ಲ. ಜನ ಸಮಸ್ಯೆಗಳನ್ನ ಸಮಸ್ಯೆ ಹಾಗೆ ನೋಡ್ತಾರೆ, ಆದ್ರೆ ನೀವು ಸಮಸ್ಯೆಯನ್ನ ಹಾಗೆ ನೋಡುದಿಲ್ಲ, ಸಮಸ್ಯೆಯಿಂದ ಬಿಡುಗಡೆ ಹೊಂದಿದವರಾಗಿ ನೀವು ನೋಡ್ತೀರಿ.
ಹಲೋ, ರೋಗ ನಿಮ್ಮ ಶರೀರದಲ್ಲಿ ಇರುವುದನ್ನ ಜನ ನೋಡ್ತಾರೆ, ಆದ್ರೆ ನೀವು ರೋಗದಲ್ಲಿ ಇರುವುದನ್ನು ನೋಡುದಿಲ್ಲ, ಆರೋಗ್ಯದಲ್ಲಿ ಇರುವುದನ್ನು ನೋಡ್ತೀರಿ. ಇಲ್ಲಿ ಯೇಸುವನ್ನ ಅವ್ರು ನೋಡ್ತಾ ಇಲ್ಲ, ರಕ್ಷಕನೆಂದು ನೋಡ್ತಾ ಇದ್ದಾನೆ. ಯಾಕೆಂದ್ರೆ ಹೋಲಿ ಸ್ಪಿರಿಟ್ ಅವ್ರ ಒಳಗಡೆ ಇದೆ. ತಿಳ್ಕೊಡ್ರಿ, ಇದೇ ಘಟನೆ ಒಂದ್ಸರಿ ಯೇಸು ಸ್ವಾಮಿ ಪೇತ್ರನ ಮಧ್ಯದಲ್ಲಿ ನಡೀತು. ಪೇತ್ರ ಯೇಸು ಸ್ವಾಮಿ ಹೇಳ್ತಾರೆ, ಈಗ ನನ್ನ ಸಮಯ ಬಂತು, ನಾನು ಶಿಲುಬೆಯಲ್ಲಿ ಹೋಗಿ ಸಾಯ್ಬೇಕಂತ ಹೇಳುವಾಗ ಪೇತ್ರನ್ ಹೇಳ್ತಾನೆ, ಹಾಗೆ ಎಂದಿಗೂ ಆಗಬಾರದು, ನಾನ್ ನಿನಗಾಗಿ ಪ್ರಾಣ ಕೊಡ್ತೇನೆ. ಯಾರಾದ್ರೂ ನಿಮಗೆ ಬಂದು ನೀನ್ ಸಾಯ್ಬಾರ್ದು, ನಾನ್ ನಿನಗಾಗಿ ಪ್ರಾಣ ಕೊಡ್ತೀನಿ ಅಂದ್ರೆ ಅವ್ರನ್ನ ಅಪ್ಕೊಂಡ್ಬಿಡ್ತೀರಿ. ಅಯ್ಯೋ, ನನಗಾಗಿ ಪ್ರಾಣ ಕೊಡ್ತಾನೆ, ಅಪ್ಕೋತೀರಿಲ್ಲೋ? ಎಷ್ಟು ಪ್ರೀತಿ ಮಾಡ್ತಾರೆ, ನನಗಾಗಿ ಪ್ರಾಣ ಕೊಡ್ತಾರೆ. ಯೇಸಮ್ಮ ಅಪ್ಕೊಂಡ? ಹಲೋ, ಯಾಕೆ ಹೇಳ್ತೇನೆ ನೋಡ್ರಿ, ಯಾರು ಯಾರಿಗಾಗಿ ಪ್ರಾಣ ಕೊಡುದಿಲ್ಲ, ಅವ್ನು ಸುಳ್ಳು ಹೇಳಿ ಮೋಸ ಮಾಡ್ತಿರ್ತಾರೆ. ಯೇಸುಸ್ವಾಮಿ ಗೊತ್ತಾಯ್ತು ಈ ಮಾತು ಪೇತ್ರನದಲ್ಲ, ಪೇತ್ರನಿಂದ ಒಂದು ಸೈತಾನ್ ಇದೆ ಅಂತ. ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಎಂಬ ಭೇದ ಗೊತ್ತಾಗ್ತದೆ. ತಿಳ್ಕೊಡ್ರಿ, ನಿಮಗ್ ಬಂದು ಎಲ್ಲಾ ಪ್ರೈಸ್ ಕೊಡೋರೆಲ್ಲ ಒಳ್ಳೆಯವರಲ್ಲ, ನಿಮ್ಮನ್ನು ಹೊಗಳೋರೆಲ್ಲ ನಿಮ್ಮ ಒಳ್ಳೆದನ್ನ ಬಯಸುವುದಿಲ್ಲ. ಹಲೋ, ನಿಮ್ಮ ಒಳಗಡೆ ವಿವೇಚನ ಸ್ಪಿರಿಟ್, ಆತ್ಮ ಇರಬೇಕು. ಯಾವುದು ಒಳ್ಳೇದು ಯಾವುದು ಕೆಟ್ಟದಂತ ಗೊತ್ತಾಗುದು ಯಾವಾಗ? ಹಾಲು ಕುಡ್ದಾಗಲ್ಲ, ಪ್ರಾಕೃತಿಕ ಮನುಷ್ಯನಾಗಿದ್ದಾಗಲ್ಲ, ದೇವರ ಆತ್ಮನ ಇದ್ದಾಗ ಗೊತ್ತಾಗ್ತದೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು. ಅಲ್ಲಿ ಪೇತ್ರನ ಅಪ್ಕೊಳ್ಳಿಲ್ಲ ಅವನು, ಅಯ್ಯೋ ನನಗೆ ಎಷ್ಟು ಪ್ರೀತಿ ಮಾಡ್ತಾನೆ. ನಾವಾಗಿದ್ರೆ ಪಕ್ಕ ಅಪ್ಕೊಂಡ್ಬಿಡ್ತಿದ್ವಿ ಪೇತ್ರನನ್ನ. ಪೇತ್ರ, ನಿನ್ನಷ್ಟು ನನ್ನನ್ನು ಯಾರು ಪ್ರೀತಿ ಮಾಡೋದು? ನಿಜವಾಗಿ ಹೇಳ್ತೇನೆ, ಯೋಹಾನನಷ್ಟು ಯೇಸುವಿನ ಪ್ರೀತಿ ಮಾಡೋದನ್ನು ಯಾರು ಇರ್ಲಿಲ್ಲ. ಅದಕ್ಕಾಗಿ ಅವನು ಲಾಸ್ಟ್ ಸತ್ತ. ಪೇತ್ರ ಪ್ರೀತಿ ಮಾಡಿದ್ರೆ ಪೇತ್ರನಿಗಿಂತ ಯೋಹಾನನ ಪ್ರೀತಿ ಜಾಸ್ತಿ ಇತ್ತು. ಅದು ಯೇಸುಸ್ವಾಮಿ ಗೊತ್ತಿತ್ತು. ಹಲೋ, ಇಲ್ಲಿ ಎಲ್ಲರೂ ಬಂದಿದ್ರಲ್ಲ, ನಿಮ್ಮೆಲ್ಲರ ಪ್ರೀತಿ ಯೇಸುಸ್ವಾಮಿ ಗೊತ್ತಿದೆ. ಎಷ್ಟು ಜನ ನಾಟಕ ಮಾಡೋರು ಇಲ್ಲಿದ್ದೀರಿ, ಹೌದಾ? ಎಷ್ಟು ಜನ ಸುಮ್ಮನೆ ಆಶೀರ್ವಾದಕ್ಕಾಗಿ ಬಂದಿದ್ದೀರಿ? ಕರ್ತನಿಗಾಗಿ ಎಷ್ಟು ಜನ ಬಂದಿದ್ದೀರಿ? ಕರ್ತನಿಗಾಗಿ ಬಂದ್ರೆ ಎಷ್ಟು ಜನ ಹೇಳ್ರಿ? ಕೈ ಎತ್ತಗೂ ಭಯ. ನಿಮ್ಗೆ ಯಾಕೆ ಗೊತ್ತಿದೆ? ಕರ್ತನಿಗಾಗಿ ನೀವು ಬಂದಿದ್ರೆ ಕರ್ತನಿಗಾಗಿ ಏನಾದ್ರೂ ಒಂದು ಮಾಡ್ಕೊಂಡ್ ಬರ್ತಿದ್ರಿ, ಹೌದಾ? ನೀವು ಕರ್ತನಿಗಾಗಿ ಬಂದ್ರಿ ಅಲ್ಲ, ಹೇಳಿದ್ರಲ್ಲ, ಏನ್ ತಗೊಂಬಂದ್ರಿ? ಒಂದು ಆತ್ಮ. ಹಲೋ, ಬಾಯಿಂದ ಹೇಳುದು ನಾನು ಕರ್ತನಿಗಾಗಿ ಬಂದೆ. ದೇವ್ರು ಹೇಳ್ತಾರೆ ಸೈತಾನನೆ ಅಂತ ಬೈಬಿಡ್ತಾರೆ ನಮ್ಮನ್ನು ನೋಡಿ, ಶಾಟಪ್ ಅಂತಾರೆ, ನಾಟಕ ಮಾಡ್ತೀರಿ ಅಂತಾರೆ. ನಾನು ಹೇಳಿದ್ರೆ ಸಿಟ್ಟು ಬರ್ತದೆ ನಿಮಗೆ, ಆದ್ರೆ ದೇವರು ಹೇಳಿದ್ರೆ ಬಂದ್ರೆ, ನಾನು ಹೇಳಿ ಅರ್ಧಕ್ಕರ್ಧ ಜನ ಕೂತವ್ರು ನಾಟಕ ಮಾಡೋರು. ಸುಮ್ಮನೆ ಕರ್ತನಿಗಾಗಿ ನಾನು ಎಲ್ಲಾನು ರೆಡಿ ಅಂತೀರಿ, ಸುಳ್ಳೆ, ಎಲ್ಲ ಡ್ರಾಮಾ. ಸತ್ಯವಾಗಿ ಹೇಳ್ತೀನಿ, ಡ್ರಾಮಾ ಬಾಜಿ ಬಾಳಿದ್ದಾರೆ. ನೀವು ಬೇಜಾರಾದ್ರೂ ಪರವಾಗಿಲ್ಲ, ನಾಳೆ ಪರಲೋಕದಲ್ಲಾದ್ರೂ ಈ ಮಾತು ನೆನೆಸ್ಕೊಳ್ತೀರಿ. ಮಾಸ್ಟರ್ ಹೇಳಿದ್ರು ನಮಗೆ ಕರ್ತನಿಗಾಗಿ ಏನಾರು ಮಾಡಿ ಅಂತ, ನಾನು ಏನು ಮಾಡಲಿಲ್ಲ. ಖಂಡಿತವಾಗಿ ಅಲ್ಲಿ ಪಶ್ಚಾತ್ತಾಪದ ಕಣ್ಣೀರು ಹಾಕುವಾಗ ನಿಮ್ಗೆ ಅರ್ಥ ಆಗ್ತದೆ. ನಿಮ್ಮ ಮುಕುಟಗಳು ಖಾಲಿ ಇರುವಾಗ ನಿಮ್ಗೆ ಅರ್ಥ ಆಗ್ತದೆ. ನಿಮ್ಮ ಕಿರೀಟಗಳಲ್ಲಿ ಒಂದು ಮುತ್ತು ರತ್ನ ಇಲ್ದಾಗ ನಿಮ್ಗೆ ಅರ್ಥ ಆಗ್ತದೆ ನಾನು ಎಷ್ಟು ತಪ್ಪು ಮಾಡಿದೆ. ಆದ್ರೆ ನಿನ್ನ ಪಕ್ಕದಲ್ಲಿ ಯಾರೊಬ್ರು ನಂಬಿಗಸ್ತರು, ಅವರ ಕಿರೀಟದಲ್ಲೆಲ್ಲ ಮುತ್ತು ರತ್ನಗಳಿರುವಾಗ, ಅವರು ಅದನ್ನೇ ಅಮೂಲ್ಯವಾದ ದೇವರಿಗೆ ಕೊಡುವಾಗ ನಿಮ್ಗೆ ಪಶ್ಚಾತ್ತಾಪದ ಕಣ್ಣೀರು ಆಗ್ತದೆ. ದಯವಿಟ್ಟು ನನ್ನ ಆಸೆ ಯಾರಿಗೂ ಪಶ್ಚಾತ್ತಾಪದ ಕಣ್ಣೀರು ಆಗ್ಬಾರ್ದು. ಅಲ್ಲಿ ಹೋದಾಗ ಆನಂದದ ಕಣ್ಣೀರು ನಿಮ್ಗೆ ಬರಬೇಕು, ಸಂತೋಷದ ಕಣ್ಣೀರು ಬರಬೇಕು. ಬರಬೇಕಾದ್ರೆ ದೇವರ ಆತ್ಮನ ಪ್ರೇರೇಪಣೆಯಿಂದ ಕರ್ತನಿಗಾಗಿ ಜೀವಿಸಿ. ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ನಿಮ್ಗೆ ಅರ್ಥ ಆಗ್ಬೇಕು. ಆ ವಿವೇಚನ ಸ್ಪಿರಿಟ್ ಅನ್ನು ತಿಳ್ಕೊಡ್ರಿ. ಯಾರು ನಿಮ್ಮನ್ನ ಬೈತಾರೆ ಅವರೆಲ್ಲ ನಿಮ್ಮ ದುಶ್ಮನಗಳಲ್ಲ. ನಿಮ್ಮನ್ನ ಪ್ರೀತಿಸೋರೆಲ್ಲ ನಿಮ್ಮ ಸ್ನೇಹಿತರಲ್ಲ. ಪಾಪ ಮಾಡುವಾಗಲೂ ಯಾರು ನನ್ನನ್ನು ಬೆಂಬಲಿಸ್ತಾರೋ ಅವನೇ ನನ್ನ ನಿಜವಾದ ವಿರೋಧಿ. ತಪ್ಪು ಮಾಡುವಾಗ ಯಾರು ನನ್ನ ಗದರಿಸ್ತಾರೋ ಅವನೇ ನನ್ನ ನಿಜವಾದ ಸ್ನೇಹಿತ. ಇದನ್ನ ಮನಸ್ಸಿನಾಗ ಇಟ್ಕೊಡ್ರಿ. ನಿಮಗೆ ದೇವರ ಆತ್ಮನ ಪ್ರೇರೇಪಣೆ ಬೇಕು. ಯಾರು ನಂಗೆ ಬೈತಾರೆ, ಯಾಕೆ ಬೈತಾರೆ ಅಂತ ತಿಳುವಳಿಕೆ ತಗೊಳ್ರಿ. ಅಲ್ಲಿ ಯೇಸು ಸ್ವಾಮಿ ಅವನನ್ನು ಅಪ್ಕೊಳ್ಳಿಲ್ಲ. ಯಾಕೆಂದ್ರೆ ಅವನು ಒಳ್ಳೇದು ಹೇಳ್ದ. ಅವನು ದೇವ್ರ ನಾನು ನಿನಗಾಗಿ ಸಾಯ್ತೇನೆ ಅಂತ ಹೆಚ್ಚು ಒಳ್ಳೇದು ಹೇಳ್ದ. ಆದ್ರೆ ದೇವ್ರಿಗೆ ಗೊತ್ತಿತ್ತು ಇದು ಸೈತಾನ್ ಮಾತು. ಯಾಕೆಂದ್ರೆ ಯಾರು ಯಾರಿಗಾಗಿ ಪ್ರಾಣ ಕೊಡೋರಲ್ಲ, ಅವರೆಲ್ಲ ಸುಳ್ಳು ಹೇಳೋರು. ಸೊ ಅದಕ್ಕೋಸ್ಕರ ನಾನು ಹೇಳೋದು ಒಂದೇ, ದೇವರ ಆತ್ಮನ ಪ್ರೇರೇಪಣೆ ಉಳ್ಳವರಾಗಿರಿ. ಯಾರು ಪ್ರಾಯಸ್ಥರಿದ್ದಾರೆ, ಪ್ರಾಯಸ್ಥರಂದ್ರೆ ಯಾರು ಹೇಳ್ರಿ? ನಿಮ್ ಪ್ರಕಾರ ಪ್ರಾಯಸ್ಥರಂದ್ರೆ ಯಾರು? ಎಷ್ಟು ಜನ ಇಲ್ಲಿ ಪ್ರಾಯಸ್ಥರಿದ್ದೀರಿ? ಇಲ್ಲಿ ಕೂತರೆಲ್ಲ ಪ್ರಾಯಸ್ಥರೇ, ಅದಕ್ಕೆ ಮಕ್ಕಳಿಗೆ ಅಷ್ಟಲ್ಲಿ ಕಳಿಸ್ತೇವಿ. ಅರ್ಥ ಆಗ್ತಾ ಇದೆಯಾ? ನಿಮ್ಮನ್ನೆಲ್ಲ ಕುಂಡ್ರಿಸಿದ್ದೆ ನೀವು ಪ್ರಾಯಸ್ಥರ ಅಂತ. ಇನ್ನೂ ನಿಮ್ಗೆ ಗೊತ್ತಿಲ್ಲ ನಾನು ಪ್ರಾಯಸ್ಥ. ನಾನು
ನೀವು ಪ್ರಾಯಸ್ಥರಲ್ಲ ಅಂದ್ರೆ ನಿಮ್ಗೆ ಸಂಡೇ ಸ್ಕೂಲ್ ಕಳಿಸ್ತಿದೀವಿ, ABCD ಹೇಳಿಸ್ಕೊಡ್ತೆ. ನೀವು ಇಲ್ಲಿ ಕೂತವ್ರು ಯಾರು ಇವರೆಲ್ಲ ಪ್ರಾಯಸ್ಥರು ಮಕ್ಕಳಲ್ಲ, ಅದಕ್ಕೆ ಇಲ್ಲಿ ಕುಂಡ್ರಿಸಿದ್ದಾರೆ. ಹೌದಾ? ಆದ್ರೆ ನಿಜವಾದ ಪ್ರಾಯಸ್ಥರಾಗ್ರಿ. ಶಾರೀರಿಕವಾಗಿ ಏನೋ ಪ್ರಾಯಸ್ಥರಾಗಿದ್ದೀರಿ, ಆತ್ಮಿಕವಾಗಿ ಪ್ರಾಯಸ್ಥರಾಗ್ರಿ. ಹಲ್ಲೆಲೂಯಾ. ಸೊ ಆತ್ಮಿಕವಾಗಿ ಪ್ರಾಯಸ್ಥರು ಯಾವಾಗಲೂ ಆತ್ಮಿಕ ಇಂದ್ರಿಯಗಳಿಂದ ಜೀವಿಸ್ತಾರೆ. ಆತ್ಮಿಕ, ಅವರು ನೋಡುವುದನ್ನ ಜನ ನೋಡುವುದಿಲ್ಲ, ಅವರು ಮಾತಾಡೋದನ್ನ ಜನ ಮಾತಾಡೋದಿಲ್ಲ. ನಿಮ್ಮ ಮಾತೆ ಬೇರೆ ಆಗಿರ್ತದೆ, ಪ್ರಾಕೃತಿಕ ಮನುಷ್ಯನ ಮಾತುಗಳೇ ಬೇರೆ ಆಗಿರ್ತದೆ. ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ.